ಆತ್ಮೀಯರೇ, ಇವತ್ತು ನಾವು ಉತ್ತಮ ಆರೋಗ್ಯಕ್ಕೆ ಯಾವುದೆಲ್ಲ ಪೋಷಕಾಂಶಗಳು ಬೇಕು, ಸೂಕ್ಷ್ಮ ಪೋಷಕಾಂಶ ಅಂದ್ರೆ ಏನು, ಬೃಹತ್ ಪೋಷಕಾಂಶ ಅಂದ್ರೆ ಏನು, ಏಕಶರ್ಕರ ಅಂದ್ರೆ ಏನು, ಬಹುಶರ್ಕರ ಅಂದ್ರೆ ಏನು, ಅವಶ್ಯಕ ಅಮೈನೋ ಆಮ್ಲ, ಅನವಶ್ಯಕ ಅಮೈನೋ ಆಮ್ಲ, ಸರಳ ಪ್ರೋಟೀನ್, ಯುಗ್ಮ ಪ್ರೋಟೀನ್, ಲಿಪಿಡ್, ಶಕ್ತಿ ಉತ್ಪಾದಕ ಅಂದ್ರೇನು, ದೇಹ ನಿರ್ಮಾಣಕಾರಿ ಅಂದ್ರೇನು, ಆಹಾರ ನಮಗೆ ಯಾಕೆ ಬೇಕು, ಇದೆಲ್ಲ ಪ್ರಶ್ನೆಗಳಿಗೆ ನಾವು ಇವತ್ತು ಉತ್ತರಗಳನ್ನು ನೋಡುವ. ಇದು ಈ ಒಂದು ವಿಡಿಯೋದಲ್ಲಿ ನನಗೆ ಎಲ್ಲ ಅಂಶಗಳನ್ನು ಹೇಳಲಿಕ್ಕೆ ಆಗುದಿಲ್ಲ. ಇದು ಆಹಾರದ ಘಟಕಗಳು ಅಥವಾ ಆಹಾರದ ಬಗ್ಗೆ ನಾನು ಬಹಳ ಮೂಲಭೂತವಾಗಿ ಮೂಲಭೂತವಾಗಿ ನಿಮಗೆ ಗೊತ್ತಿರಲೇಬೇಕಾದಂತಹ ಕೆಲವು ಅಂಶಗಳನ್ನು ಈ ವಿಡಿಯೋದಲ್ಲಿ ಕೊಡ್ತೇನೆ. ಮುಂದಿನ ವಿಡಿಯೋಗಳಲ್ಲಿ ನಾವು ಇನ್ನೂ ಡೀಟೇಲ್ ಆಗಿ ಇದನ್ನು ನೋಡಬಹುದು. ಇದು ನಿಮಗೆ FTA, STA, KS, IAS ಎಲ್ಲ ಪರೀಕ್ಷೆಗಳಿಗೆ ಆಹಾರಗಳು ಪಾಠದಿಂದ ಖಂಡಿತವಾಗಿ ಪ್ರಶ್ನೆಗಳು ಬರ್ತದೆ. ನೀವು ಅದಕ್ಕೆಲ್ಲ ಆನ್ಸರ್ ಮಾಡ್ಲಿಕ್ಕೆ ಆಗ್ತದೆ. ಅದಕ್ಕೋಸ್ಕರ ನಾನು ಈ ರೀತಿ ತಗೊಂಡೆ. ನಾನು ಸ್ವಲ್ಪ ಎಲ್ಲೆಲ್ಲಿಯೋ ಮಧ್ಯ ಒಂದೊಂದು ಪ್ರಶ್ನೆ ಕೊಡುವಾಗ ನಿಮಗೆ ಅದಕ್ಕೆ ಲಿಂಕ್ ಸಿಗೋದಿಲ್ಲ. ನಾನು ಬೇರೆದು ಹೇಳಿದ್ದು ನಿಮಗೆ ಅದಕ್ಕೆ ಏನೇನು ಸಂಬಂಧಗಳು ಅಂತ ಹೇಳಲಿಕ್ಕೆ ನನಗೆ ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತದೆ. ಅದಕ್ಕೋಸ್ಕರ ನಾನು ಒಂದೊಂದು ಕಾನ್ಸೆಪ್ಟ್ ಅನ್ನೇ ತಗೊಂಡು ಅದರಲ್ಲಿ ಬರಬಹುದಾದ ಎಲ್ಲ ಪ್ರಶ್ನೆಗಳನ್ನು ಕೂಡ ನಾವು ಜೊತೆಗೆ ಡಿಸ್ಕಸ್ ಮಾಡ್ಕೊಂಡು ಹೋಗುವ. ಆಗ ನಿಮಗೆ ಒಂದೊಂದು ಕಾನ್ಸೆಪ್ಟ್ಗಳು ನಿಮಗೆ ಪೂರ್ತಿಯಾಗಿ ಕ್ಲಿಯರ್ ಆಗಿ ಅರ್ಥ ಆಗ್ತದೆ. ಎಲ್ಲ ಪರೀಕ್ಷೆಗಳಲ್ಲಿ ನಿಮಗೆ ಆನ್ಸರ್ ಮಾಡ್ಲಿಕ್ಕೆ ಆಗ್ಬೋದಲ್ಲ. ಹಾಗಾದ್ರೆ ನಾವು ಇವತ್ತಿನ ಪಾಠವನ್ನು ಪ್ರಾರಂಭ ಮಾಡುವ. ನೀವು ಸಬ್ಸ್ಕ್ರೈಬ್ ಮಾಡದಿದ್ದವರಾದ್ರೆ ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ, ಲೈಕ್ ಮಾಡಿ. ಇದು ನನಗೆ ತುಂಬಾ ಹೆಲ್ಪ್ ಆಗ್ತದೆ. ನಿಮಗೆ ಏನು ಬೇಕು ಅನ್ನೋದು ಕೂಡ ನನಗೆ ಕ್ಲಿಯರ್ ಆಗಿ ಗೊತ್ತಾಗ್ತದೆ. ಹಾಗಾಗಿ 1ನೇ ಪ್ರಶ್ನೆಗೆ ಹೋಗುವ. ನಾವೀಗ ಬೆಳಗ್ಗಿನಿಂದ ಸಂಜೆಯವರೆಗೆ ಏನೇನೋ ತಿಂತೇವೆ. ಹಾಗಾದ್ರೆ ನಮಗೆ ಏನೇನೋ ಅವಶ್ಯಕತೆಗಳಿದೆ. ಹಾಗಾದ್ರೆ ಮೂಲಭೂತವಾದಂತಹ ಅವಶ್ಯಕತೆಗಳು ನಾವು ಯಾವುದನ್ನ ಹೇಳ್ತೇವೆ? ನಮಗೆ ಬಹಳ ಪ್ರಮುಖವಾಗಿ ಬೇಕಾದದ್ದೇನು? ನೀರು, ಗಾಳಿ, ಬೆಳಕು, ನೆಕ್ಸ್ಟ್ ಆಹಾರ. ಇದು 4 ನಾವು ಬಹಳ ಪ್ರಾಮುಖ್ಯವಾದ್ದು ಅಥವಾ ಮೂಲಭೂತ ಅವಶ್ಯಕತೆಗಳು ಅಂತ ಕರಿತೇವೆ. ಯಾವುದು? ಗಾಳಿ, ಬೆಳಕು, ನೀರು, ಆಹಾರ. ಇದಿಷ್ಟನ್ನು ನಾವು ಮೂಲಭೂತ ಅವಶ್ಯಕತೆಗಳು, ಮಾನವನ ಮೂಲಭೂತ ಅವಶ್ಯಕತೆಗಳು ಅಂತ ಕೇಳಿದ್ರೆ ಅದಷ್ಟು ಬರೀಲಿಕ್ಕೆ. ಇವತ್ತು ನಾವು ಮೂಲಭೂತ ಅವಶ್ಯಕತೆಗಳಲ್ಲಿ ಆಹಾರದ ಬಗ್ಗೆ ತಿಳ್ಕೊಳ್ಳುವ. ಏನಿದು ಬೆಳಗ್ಗಿಂದ ಸಂಜೆ ತನಕ ನಾವು ತಿಂತೇವೆ, ಅದರಲ್ಲಿ ಆಹಾರ ಅಂದ್ರೆ ಏನು? ಎಲ್ಲವೂ ಆಹಾರಗಳೇ ನಾವು ತಿನ್ನೋದು? ಇದಕ್ಕೆ ಉತ್ತರಗಳನ್ನು ಇವತ್ತು ನೋಡುವ. ಆಹಾರ ಅಂದ್ರೆ ಏನು? ಜೀವಿಯ ಶರೀರವನ್ನು ಪೋಷಿಸ್ಲಿಕ್ಕೆ ಅಗತ್ಯವಾಗಿ ಆಹಾರ ಅಂಶಗಳು, ರಾಸಾಯನಿಕ ಅಂಶಗಳು ಕೆಲವು ಬೇಕೇ ಬೇಕು. ಇದನ್ನು ನಾವು ಆಹಾರ ಅಂತ ಕರೆಯುವುದು. ಹಾಗಾದ್ರೆ ಜಂಕ್ ಫುಡ್ ಅಂದ್ರೆ ಏನು? ಜಂಕ್ ಫುಡ್ ಅಂದ್ರೆ ಅದರಲ್ಲಿ ಆಹಾರ ಅಂಶಗಳು ಇಲ್ಲ ಅಂತ ಹೇಳೋದಿಲ್ಲ ನಾನು. ಖಂಡಿತವಾಗಿ ಸ್ವಲ್ಪ ಮಟ್ಟಿಗೆ ಎಲ್ಲವೂ ಇರ್ತದೆ. ಅದರಲ್ಲೂ ಹೆಚ್ಚಾಗಿ ಫ್ಯಾಟ್ ಎಲ್ಲ ಇದ್ದೇ ಇರ್ತದೆ. ಫ್ಯಾಟ್ ಅಥವಾ ಶುಗರ್ ಖಂಡಿತವಾಗಿ ಇರ್ತದೆ. ಆದ್ರೆ ಅದಕ್ಕಿಂತ ಹೆಚ್ಚು ಅದರಲ್ಲಿ ದೇಹಕ್ಕೆ ಬೇಡದಿದ್ದ ಅಂಶಗಳು ಇರ್ತದೆ. ಹಾಗಾಗಿ ನಾವು ಯಾವುದು ಆಹಾರ ತಗೊಳ್ಳುವಾಗ ಯಾವಾಗ್ಲೂ ಬೇಕಾದ ಅಂಶಗಳು ಹೆಚ್ಚು ಯಾವುದರಲ್ಲಿ ಇದೆ ಅದನ್ನು ತಗೊಂಡ್ರೆ ಮಾತ್ರ ನಾವು ಆಹಾರ ಅಂತ ಹೇಳಲಿಕ್ಕೆ ಕಾರಣ. ಅಥವಾ ಬೇರೆದನ್ನು ನಾವು ಆಹಾರ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅದು ನಮ್ಗೆ ತುಂಬಾ ಹಾನಿಕರವಾದಂತಹ ವಸ್ತುಗಳನ್ನು ಕೂಡ ಕೊಡ್ತದೆ. ಹಾಗಾಗಿ ಯಾವುದನ್ನು ಆಹಾರ ಅಂತ ಹೇಳುದು? ಇಲ್ಲಿ ಚಿತ್ರದಲ್ಲಿ ನಾನು ಕೆಲವು ಆಹಾರಗಳನ್ನು ಕೊಟ್ಟಿದ್ದೆ, ನಿಮಗೆ ಗೊತ್ತಿದೆ. ಪೋಷಕಾಂಶಗಳು ಹೆಚ್ಚು ಇರುವಂತದ್ದು, ದೇಹವನ್ನು ಪೋಷಿಸಲಿಕ್ಕೆ ಬೇಕಾದದ್ದು ಹೆಚ್ಚು ಯಾವುದಿದೆ ಅದನ್ನು ನಾವು ಆಹಾರ ಅಂತ ಕರೆಯುವುದು. ಈ ಆಹಾರದಲ್ಲಿ ಹಾಗಾದ್ರೆ ನಾನು ಪೋಷಕಾಂಶ, ರಾಸಾಯನಿಕ ಅಂಶ ಅಂತ ಹೇಳಿದ್ನಲ್ಲ, ಹಾಗಾದ್ರೆ ಅಧಿಕ ನಮಗೆ ಹೆಚ್ಚು ಪ್ರಮಾಣದಲ್ಲಿ ಬೇಕಾದಂತಹ ಪೋಷಕಾಂಶಗಳನ್ನು ನಾವೇನಂತ ಕರಿತೇವೆ? ಹಾಗಾದ್ರೆ ಅಧಿಕ ಪೋಷಕಾಂಶಗಳು ಅಥವಾ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಕರಿತೇವೆ. ಇನ್ನು ಕೆಲವು ನಮಗೆ ಬಹಳ ಕಡಿಮೆ ಪ್ರಮಾಣದಲ್ಲಿ ಸಾಕಾಗ್ತದೆ, ಅದನ್ನು ನಾವೇನಂತ ಕರಿತೇವೆ? ಸೂಕ್ಷ್ಮ ಪೋಷಕಾಂಶಗಳು. ಇದು ಕೂಡ ನಿಮಗೆ ಪರೀಕ್ಷೆಗೆ ಕೇಳುವಂತಹ ಪ್ರಶ್ನೆ. ಹಾಗಾದ್ರೆ ಅಧಿಕ ಪೋಷಕಾಂಶ, ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್, ಈ ಉದಾಹರಣೆ ಯಾವುದು? ಕಾರ್ಬನ್, ಹೈಡ್ರೋಜನ್, ನೈಟ್ರೋಜನ್, ಆಕ್ಸಿಜನ್, ಕ್ಯಾಲ್ಸಿಯಂ, ರಂಜಕ, ಗಂಧಕ, ಇವುಗಳೆಲ್ಲ ನಮಗೆ ಬಹಳ ಹೆಚ್ಚು ಪ್ರಮಾಣದಲ್ಲಿ ಬೇಕು ನಮ್ಮ. ಯಾಕಂದ್ರೆ ಮುಂದೆ ಗೊತ್ತಾಗ್ತದೆ ನಿಮಗೆ ಯಾವ ಯಾವ ಆಹಾರ ವಸ್ತುಗಳಲ್ಲಿ ಇವುಗಳಿದೆ ಅಂತ ಗೊತ್ತಾದ್ರೆ ನಾವು ಅದನ್ನು ಸೇವಿಸ್ತೇವಾ ಇಲ್ವಾ ಅದನ್ನು ನೀವು ನಿಮ್ಮ ನಿರ್ಧಾರಕ್ಕೆ ಬಿಡ್ಬೋದು. ಇನ್ನು ಸೂಕ್ಷ್ಮ ಪೋಷಕಾಂಶಗಳು ಅಂದ್ರೆ ಯಾವುದು? ಉದಾಹರಣೆಗೆ ಕಬ್ಬಿಣ, ಸತು, ಬೋರಾನ್, ಕ್ಲೋರಿನ್, ಮ್ಯಾಂಗನೀಸ್, ಮ್ಯಾಗ್ನೀಷಿಯಂ, ಇವುಗಳೆಲ್ಲ ನಮ್ಮ ದೇಹದಲ್ಲಿ ಎಲ್ಲ ಬಗೆಯ ಲವಣಗಳು, ನಾವು ಯಾವ್ದು ಧಾತುಗಳು ಅಂತ ಹೇಳ್ತೇವಲ್ಲ, ಮೂಲ ವಸ್ತುಗಳು, ಧಾತುಗಳು ಎಲ್ಲವೂ ನಮಗೆ ಅತ್ಯಲ್ಪ ಪ್ರಮಾಣದಲ್ಲಿ ಬೇಕೇ ಬೇಕು. ಇದು ಬಹಳ ಕಡಿಮೆ ಪ್ರಮಾಣದಲ್ಲಿ ಸಾಕಾಗ್ತದೆ. ಆದ್ರೆ ಅದು ಇಲ್ಲದೆ ಇದ್ರೆ ಏನೇನು ತೊಂದರೆಗಳಾಗ್ತದೆ ಅದನ್ನು ನಾವು ಮುಂದೆ ನೋಡುವ. ಹಾಗಾದ್ರೆ ಅಧಿಕ ಪೋಷಕಾಂಶಗಳು ಅಂದ್ರೆ ದೇಹಕ್ಕೆ ಹೆಚ್ಚು ಪ್ರಮಾಣದಲ್ಲಿ ಬೇಕಾದದ್ದು, ಸೂಕ್ಷ್ಮ ಪೋಷಕಾಂಶ ಅಂದ್ರೆ ದೇಹಕ್ಕೆ ಕಡಿಮೆ ಪ್ರಮಾಣದಲ್ಲಿ ಬೇಕಾದದ್ದು. ಇದು ನೆನಪಿಟ್ಟುಕೊಳ್ಳಿ, ಇದು ಪರೀಕ್ಷೆಗೆ ಕೇಳುವ ಪ್ರಶ್ನೆ. ಅಧಿಕ ಪೋಷಕಾಂಶ ಅಥವಾ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಅಥವಾ ಸ್ಥೂಲ ಪೋಷಕಾಂಶಗಳು ಕೂಡ ಇದಕ್ಕೆ ಇನ್ನೊಂದು ಶಬ್ದ ಇದೆ. ಸ್ಥೂಲ ಪೋಷಕಾಂಶ, ಇನ್ನೊಂದು ಸೂಕ್ಷ್ಮ ಪೋಷಕಾಂಶ. 2 ಶಬ್ದಗಳನ್ನು ನೆನಪಿಟ್ಟುಕೊಂಡು ಕೆಲವು ಉದಾಹರಣೆಗಳನ್ನು ನೆನಪಿಟ್ಟುಕೊಳ್ಳಿ.
ಹಾಗಾದ್ರೆ ಆಹಾರಕ್ಕೆ ಏನೇನು ಘಟಕಗಳು ಬೇಕು, ಆಹಾರಕ್ಕೆ ಉತ್ತಮ ಆರೋಗ್ಯಕ್ಕೆ ಬೇಕಾದಂತಹ ಆಹಾರದ ಘಟಕಗಳು ಯಾವುದು ಅಂತ ಪ್ರಶ್ನೆ ನಿಮಗೆ ಗೊತ್ತಿರಬೇಕು. ಅಂದ್ರೆ ಘಟಕಗಳು 7 ಇದೆ, ಯಾವುದೆಲ್ಲ ಅಂತ ಒಂದೊಂದಾಗಿ ನಾವು ನೋಡ್ತಾ ಬರುವ. ಒಂದನೇದು ಕಾರ್ಬೋಹೈಡ್ರೇಟ್, 2 ಲಿಪಿಡ್ಸ್, 3 ಪ್ರೋಟೀನ್, 4 ಜೀವಸತ್ವಗಳು, 5 ಲವಣಗಳು, ನೀರು. ಇದಿಷ್ಟು ಮಾತ್ರ ಸಾಕಾಗುವುದಿಲ್ಲ, 4 ಪದಾರ್ಥಗಳು ಬೇಕು. ಅದು ಕೂಡ ನಿಮ್ಮ ಪರೀಕ್ಷೆಗಳಿಗೆ ಇದೆಲ್ಲ ಕೇಳುವಂತಹ ಪ್ರಶ್ನೆಗಳು. ನೀರು ಮತ್ತು ನಾರು ಏನು, ಇದು ಪೋಷಕಾಂಶವೇ? ಹಾಗೆ ಅಲ್ಲಿ ಪೋಷಕಾಂಶಗಳ ಜೊತೆಗೆ ನಾವು ಇದನ್ನು ತಕೊಳ್ಳುವುದಿಲ್ಲ, ಯಾವ್ದು ಇದನ್ನು ಆಹಾರದ ಘಟಕಗಳ ಜೊತೆಗೆ ನಾವು ತಗೊಳ್ತೇವೆ, ಪೋಷಕಾಂಶಗಳಲ್ಲ. ಯಾಕೆ ಅಂತ ಮುಂದೆ ಹೇಳ್ತೇನೆ ನಾನು. ನೆಕ್ಸ್ಟ್, ನಾವು ಆಹಾರದ ಕಾರ್ಯಕ್ಕೆ ಅನುಸಾರವಾಗಿ 3 ಪ್ರಮುಖ ಗುಂಪುಗಳಾಗಿ ಅದನ್ನು ವಿಂಗಡಿಸಿದ್ದೇವೆ. ಆಹಾರ ನಮ್ಮ ದೇಹದಲ್ಲಿ ಏನು ಕೆಲಸ ಮಾಡ್ತದೆ ಅದರ ಆಧಾರದಲ್ಲಿ ನಾವು 3 ಗುಂಪು ಮಾಡಿದ್ದು, ಕಾರ್ಯದ ಅನುಸಾರವಾಗಿ. ಅಂದ್ರೆ ಇದು ಕೂಡ ತುಂಬಾ ಇಂಪಾರ್ಟೆಂಟ್. ಖಂಡಿತವಾಗಿ ನಿಮಗೆ ಪ್ರಶ್ನೆಗಳು ನಾನೀಗ ವಿವರಣೆ ಕೊಡುವಾಗ ನಿಮಗೆ ಗೊತ್ತಾಗ್ತದೆ, ಇದರದ್ದು ಪ್ರಶ್ನೆ ಬಂದಿದೆ ಅಂತ ಗೊತ್ತಾಗ್ತದೆ. ಒಂದನೇದು ಯಾವುದು, ಊಹಿಸಿಕೊಂಡ್ರೆ ಯಾವುದೆಲ್ಲ ಅಂತ, ಯಾವುದೆಲ್ಲ ಹೇಳಿ. ಒಂದನೇದು ಶಕ್ತಿ ಉತ್ಪಾದಕಗಳು. ಅಂದ್ರೆ ನಮ್ಮ ದೇಹಕ್ಕೆ ಶಕ್ತಿ ಬೇಕು. ದೇಹಕ್ಕೆ ಶಕ್ತಿ ಬೇಕಾದ್ರೆ ನಾವು ಪ್ರಮುಖವಾಗಿ ಯಾವುದನ್ನು ಅವಲಂಬಿಸಿದ್ದೇವೆ ಅದನ್ನು ಇಲ್ಲಿ ಹೇಳ್ತಾ ಇರೋದು. ಅಂದ್ರೆ ಉಳಿದವು ಕೊಡುದಿಲ್ಲ ಅಂತ ಅಲ್ಲ. ಶಕ್ತಿ ಉತ್ಪಾದನೆ ಹಾಗಾದ್ರೆ ಉಳಿದದ್ದು ಯಾವುದು ಕೊಡುದಿಲ್ವಾ? ಕೊಡುದಿಲ್ಲ ಅಂತ ಹೇಳೋದಿಲ್ಲ. ಇಲ್ಲಿ ಕಾರ್ಬೋಹೈಡ್ರೇಟ್ಸ್ ಮತ್ತು ಲಿಪಿಡ್ಸ್ ಅನ್ನು ಮಾತ್ರ ತಗೊಂಡಿದ್ದೇವೆ. ಕಾರ್ಬೋಹೈಡ್ರೇಟ್ಸ್ ಅಷ್ಟೇ ಶಕ್ತಿಯನ್ನು ನಮಗೆ ಪ್ರೋಟೀನ್ ಕೊಡ್ತದೆ. ಆದ್ರೆ ಪ್ರೋಟೀನ್ ಅದಕ್ಕೆ ನಿರ್ದಿಷ್ಟವಾಗಿ ಬೇರೆಯೇ ಕಾರ್ಯಗಳಿದೆಯಲ್ಲ, ಅದಕ್ಕೋಸ್ಕರವಾಗಿ ಇದನ್ನೇ ಇಲ್ಲಿ ಶಕ್ತಿ ಉತ್ಪಾದಕಗಳ ಗುಂಪಲ್ಲಿ ಸೇರಿಸಲಿಲ್ಲ ಅಷ್ಟೇ. ಕಾರ್ಬೋಹೈಡ್ರೇಟ್ಗಳು ಮತ್ತು ಲಿಪಿಡ್ಗಳು. ಅಂದ್ರೆ ಕಾರ್ಬೋಹೈಡ್ರೇಟ್ ಕನ್ನಡದಲ್ಲಿ ಶರ್ಕರ ಪಿಷ್ಟಗಳು ಅಂತ ಹೇಳ್ತೇವೆ. ಎರಡನೇದು ದೇಹ ನಿರ್ಮಾಣಕಾರಕಗಳು. ಇಲ್ಲಿ ನೋಡಿ, ನಾವು ಪ್ರೋಟೀನ್ ಅನ್ನು ತಕ್ಕೊಂಡೆವು. ದೇಹ ನಿರ್ಮಾಣಕಾರಕಕ್ಕೆ ನಾವು ಪ್ರೋಟೀನ್ ಅನ್ನು ತಕ್ಕೊಂಡೆವು, ಅದರ ಜೊತೆ ನೀರನ್ನು ತಕ್ಕೊಂಡೆವು. ಇದು ಪೋಷಕಾಂಶ ಅಲ್ಲ ಅಂತ ಹೇಳಿದೆ ನಾನು ನೀರನ್ನು. ಆದ್ರೆ ಇಲ್ಲಿ ಕಾರ್ಯಕ್ಕೆ ಅದು ಬೇಕೇ ಬೇಕು. ಯಾವುದು, ದೇಹ ನಿರ್ಮಾಣಕಾರಿ ಕಾರ್ಯಕ್ಕೆ ನೀರು ಬೇಕೇ ಬೇಕು. ಅದಕ್ಕೆ ನಾನು ಹೇಳಿದ್ದು ಸ್ವಲ್ಪ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ತಾ ಹೋಗಿ ಅಂತ. ಆಹಾರದ ಕಾರ್ಯಕ್ಕೆ ಅನುಸಾರವಾಗಿ ನಾವೀಗ ನೋಡ್ತಾ ಇರೋದು. ಒಂದನೇದು ಶಕ್ತಿ ಉತ್ಪಾದಕ, ಎರಡನೇದು ದೇಹ ನಿರ್ಮಾಣಕಾರಕ. ಅಂದ್ರೆ ಬಾಡಿ ಬಿಲ್ಡರ್ಸ್. ನಾವು ಒಂದು ಮನೆ ಕಟ್ಟಬೇಕಿದ್ರೆ ಹೇಗೆ ಇಟ್ಟಿಗೆ, ಏನು ಸಿಮೆಂಟ್, ಅದು ಇದೆಲ್ಲ ಬೇಕಲ್ಲ, ಅದೇ ರೀತಿ ನಮ್ಮ ದೇಹ ನಿರ್ಮಾಣ ಆಗ್ಬೇಕಿದ್ರೆ ಬೇರೆ ಬೇರೆ ಅಂಶಗಳು ನಮಗೆ ಬೇಕು. ಬರೀ ಇಷ್ಟು ಮಾತ್ರವೂ ಸಾಕಾಗುದಿಲ್ಲ. ಇದಕ್ಕೆ ಪೂರಕವಾಗಿ ನಾವು ಮನೆ ಕಟ್ಟಲಿಕ್ಕೆ ಏನು ಬೇಕು, ಗೋಡೆಗೆ ಏನು ಬೇಕು ಕೇಳಿದ್ರೆ ಹೇಳಿದ ತಕ್ಷಣ ಕಲ್ಲ ಇಟ್ಟಿಗೆ ಅಂತ ಹೇಳ್ತೇವಲ್ಲ, ಹಾಗೆ ಅಂತದಕ್ಕೆ ಇದೆರಡನ್ನು ಹೇಳೋದು. ಉಳಿದಂತಹ ಅಂಶಗಳನ್ನು ಆಮೇಲೆ ಇನ್ನೇನು ಬೇಕು ಅಂತ ಕೇಳಿದ್ರೆ ನಾವು ಹೇಳ್ತೇವೆ ಹಾಗೆ. ನೆಕ್ಸ್ಟ್, ನಿಯಂತ್ರಕಗಳು. ಇದು ತುಂಬಾ ಇಂಪಾರ್ಟೆಂಟ್. ಇಲ್ಲಿ ಶಕ್ತಿ ಉತ್ಪಾದನೆ ದೇಹ ನಿರ್ಮಾಣ ಆಗಿಬಿಟ್ರೆ ಸಾಲದು. ಅದು ಕೆಲಸ ಮಾಡ್ತಾ ಹೋಗ್ಬೇಕಿದ್ರೆ ಅದು ನಿಯಂತ್ರಣದಲ್ಲಿದ್ದು, ನಮ್ಮ ನಿಯಂತ್ರಣದಲ್ಲಿದ್ದು ಅದು ಕೆಲಸ ಮಾಡ್ತಾ ಹೋಗ್ಬೇಕು. ಈಗ ಯಾವುದೇ ಒಂದು ಸಂಸ್ಥೆಯನ್ನು ನೀವು ಸ್ಟಾರ್ಟ್ ಮಾಡ್ಬೋದು, ಒಂದು ಶಾಲೆಯನ್ನಿರ್ಬೋದು, ಸಂಸ್ಥೆಯನ್ನಿರ್ಬೋದು. ಆದ್ರೆ ಅದು ನಿಯಮಿತವಾಗಿ ಕರೆಕ್ಟ್ ಆಗಿ ಅದರ ರೂಲ್ಸ್ ಪ್ರಕಾರ ಅದು ಹೇಗೆ ನಡಿಬೇಕು ಆ ತರ ನಡೀತಾ ಹೋಗ್ಬೇಕಿದ್ರೆ ಅಲ್ಲಿಗೆ ಬಹಳಷ್ಟು ಅಂಶಗಳು ಅದಕ್ಕೆ ಆಡ್ ಆಗ್ಬೇಕಲ್ವಾ. ಹಾಗೆ ಇಲ್ಲಿ ನಮ್ಮ ಈ ಕ್ರಿಯೆಗಳು, ಯಾವುದು ಶಕ್ತಿ ಉತ್ಪಾದನೆ ಇರ್ಬೋದು, ದೇಹ ನಿರ್ಮಾಣಕಾರಕ, ದೇಹ ನಿರ್ಮಾಣ ಮಾಡೋದಿರ್ಬೋದು, ಅಥವಾ ನಮ್ಮ ದೈನಂದಿನ ಚಟುವಟಿಕೆಗಳಿರ್ಬೋದು, ಇದು ಪ್ರತಿಯೊಂದಕ್ಕೂ ನಿಯಂತ್ರಣ ಮಾಡ್ಲಿಕ್ಕೆ ಯಾವುದೆಲ್ಲ ಬೇಕು, ಜೀವಸತ್ವಗಳು ಮತ್ತು ಲವಣಗಳು ಬೇಕು. ಈಗ ಗೊತ್ತಾಯ್ತಾ ಸೂಕ್ಷ್ಮ ಪೋಷಕಾಂಶಗಳು ಎಂತದಕ್ಕೆ ಬೇಕು ಅಂತ ಹೇಳಿದ್ದು ಅಂತ. ಈ ದೇಹವನ್ನು ನಮ್ಮ ಕಾರ್ಯಕ್ರಮವನ್ನು ನಿಯಂತ್ರಿಸುವುದು ಯಾವುದು, ನಿಯಂತ್ರಕಗಳು. ಯಾವುದು, ಜೀವಸತ್ವಗಳು, ಲವಣಗಳು. ಇವುಗಳೆಲ್ಲ ಎಲ್ಲಿ ಬೇಕಾಗ್ತದೆ, ಯಾವ ಸಂದರ್ಭದಲ್ಲಿ ಬೇಕಾಗ್ತದೆ, ಇದನ್ನೆಲ್ಲ ನಾವು ನೋಡುವ. ಇನ್ನು ಒಂದೊಂದಾಗಿ ನಾವು ಈ ಶಕ್ತಿ ಉತ್ಪಾದಕಗಳು, ದೇಹ ನಿರ್ಮಾಣಕಾರಿ, ನಿಯಂತ್ರಕಗಳು, ಅವುಗಳು ಇದ್ರೇನು, ಇಲ್ಲದಿದ್ರೆ ಏನಾಗ್ತದೆ, ಕಡಿಮೆ ಆದ್ರೆ ಏನಾಗ್ತದೆ, ಹೆಚ್ಚಾದ್ರೆ ಏನಾಗ್ತದೆ, ಅದನ್ನು ಕೂಡ ನಾವು ಚರ್ಚೆ ಮಾಡುವ. ಒಂದನೇದಾಗಿ ಕಾರ್ಬೋಹೈಡ್ರೇಟ್ಸ್ ಅನ್ನು ನೋಡುವ. ನಾವು ಬಹಳ ಪ್ರಾಮುಖ್ಯವಾಗಿ ನಾವು ಆಹಾರದಲ್ಲಿ ಇದನ್ನು ಸೇವಿಸ್ತೇವೆ. ಅತಿ ಹೆಚ್ಚು ಸೇವಿಸುವುದೇ ನಾವು ಯಾವಾಗಲೂ ಕಾರ್ಬೋಹೈಡ್ರೇಟ್ ಅನ್ನೇ ಸೇವಿಸ್ತೇವೆ. ಯಾವುದನ್ನೆಲ್ಲ ಹೇಳಿದ್ ನಾನು ಆಗಲೇ, ಕಾರ್ಬೋಹೈಡ್ರೇಟ್ ನಾವೊಂದು ಶಕ್ತಿ ಉತ್ಪಾದನೆಗೋಸ್ಕರ ನಾವು ಕಾರ್ಬೋಹೈಡ್ರೇಟ್ ಮತ್ತು ಲಿಪಿಡ್ಗಳನ್ನು ಸೇವಿಸುವುದು ಅಂತ ಹೇಳಿದೆ. ಈ ಕಾರ್ಬೋಹೈಡ್ರೇಟ್ಸ್ ಯಾವುದರಲ್ಲೆಲ್ಲ ಇದೆ, ಎಲ್ಲ ಧಾನ್ಯಗಳಲ್ಲಿ ಇದು ದೊರಕ್ತದೆ. ಬರೇ ಧಾನ್ಯಗಳಲ್ಲಿ ಮಾತ್ರ ದೊರಕುದಾ? ಧಾನ್ಯಗಳು ಹೇಳಿದ್ ಯಾವ್ದನ್ನ ಇಲ್ಲಿ ಉದಾಹರಣೆ ನೋಡ್ಬೋದು. ಅಕ್ಕಿ, ರಾಗಿ, ಗೋಧಿ, ಜೋಳ, ಅನಂತರ ನವಣೆ, ಸಜ್ಜೆ, ಕಿರುಧಾನ್ಯಗಳು ಅಂತ ಹೇಳ್ತಿರಲ್ಲ, ಅದರೆಲ್ಲ ಅದು ಸಾಕಷ್ಟು ಪ್ರಮಾಣದಲ್ಲಿ ಇದೆ. ನಮ್ಮ ಸೌತ್ ಇಂಡಿಯನ್ಸ್ ನಾವು ಜಾಸ್ತಿ ಉಪಯೋಗ ಮಾಡುವುದೇ ಕಾರ್ಬೋಹೈಡ್ರೇಟ್ ಹೆಚ್ಚು ಇರುವಂತಹ ಆಹಾರ ವಸ್ತುವನ್ನು. ಇಲ್ಲಿ ಧಾನ್ಯಗಳು ಮಾತ್ರ ದೊರಕುದಲ್ಲ. ನೆಕ್ಸ್ಟ್ ಯಾವ್ದಲ್ಲಿದೆ, ಹಣ್ಣುಗಳು. ಎಲ್ಲ ಹಣ್ಣುಗಳಲ್ಲಿ ನಿಮಗೆ ಕಾರ್ಬೋಹೈಡ್ರೇಟ್, ಅದರಲ್ಲಿಯೂ ಚಿಕ್ಕು ಯಾವುದು ಸಪೋಟ ಇದೆಯಲ್ಲ, ಅದರಲ್ಲಿ ಬಹಳ ಪ್ರಮಾಣದಲ್ಲಿದೆ. ಅದೇ ನೀವು ಆರೆಂಜ್ ಅಂತ ತಗೊಂಡ್ರೆ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಇರೋದಂದ್ರೆ ಹೆಚ್ಚು ಕಡಿಮೆ ಇರೋದು. ಇಲ್ಲಿ ಕಿವಿ ಫ್ರೂಟ್ ಕಾಣ್ತಾ ಇದೆ, ಇದರಲ್ಲಿ ಬಹಳ ಕಡಿಮೆ ಪ್ರಮಾಣದಲ್ಲಿ ವಿಟಮಿನ್ ಸಿ ಅಥವಾ ಒಮೆಗಾ ಇಂಥದ್ದೆಲ್ಲ ತುಂಬಾ ಪ್ರಮಾಣದಲ್ಲಿದೆ. ಸ್ವೀಟ್ ಇರೋದಿಲ್ಲ. ಈ ರೀತಿ ಬೇರೆ ಬೇರೆ ಇದರಲ್ಲಿ ಬರೇ ಕಾರ್ಬೋಹೈಡ್ರೇಟ್ಸ್ ಮಾತ್ರ ಇರುವುದಲ್ಲ, ಅನೇಕ ಅಂಶಗಳು ಇದರಲ್ಲಿದೆ. ಮುಂದೆ ಗೊತ್ತಾಗ್ತದೆ ನಿಮಗೆ.
ಇಷ್ಟು ಮಾತ್ರ ಅಲ್ಲ, ಹಣ್ಣುಗಳು ಮತ್ತು ಧಾನ್ಯಗಳಲ್ಲಿ ಮಾತ್ರ ಇರುವುದಲ್ಲ, ಕೆಲವೊಂದು ತರಕಾರಿಗಳಲ್ಲಿ ಇದಿರ್ತದೆ. ಯಾವುದು? ಆಲೂಗಡ್ಡೆ, ಗೆಣಸು, ಬೀಟ್ರೂಟ್, ಕ್ಯಾರೆಟ್, ಇನ್ನು ಪಂಪ್ಕಿನ್ ಇದೆಯಲ್ಲ ಅದರಲ್ಲಿ, ಸಿಹಿ ಕುಂಬಳ ಅಂತ ಹೇಳ್ತಾರಲ್ಲ ಅದರಲ್ಲಿ ಕೂಡ ಹೆಚ್ಚು ಪ್ರಮಾಣದಲ್ಲಿ ಕಾರ್ಬೋಹೈಡ್ರೇಟ್ಸ್ ಇದೆ. ಹಾಗಾಗಿ ಯಾರಿಗೆಲ್ಲ ಕಾರ್ಬೋಹೈಡ್ರೇಟ್ಸ್ ದೇಹಕ್ಕೆ, ಮಧುಮೇಹಿಗಳು ಉದಾಹರಣೆಗೆ ತಕೊಳ್ಬಾರದು ಅಂತ ಹೇಳಿದ್ರೆ ಅವರು ಈ ಆಹಾರವನ್ನು ಯಾವುದನ್ನು ತಕೊಳ್ಬಾರದು. ಇವುಗಳನ್ನು ಕೂಡ ಗೆಣಸು, ಬೀಟ್ರೂಟ್ ಇವುಗಳಲ್ಲಿ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಕಾರ್ಬೋಹೈಡ್ರೇಟ್ಸ್ ಇದೆ. ಬೀಟ್ರೂಟ್ ಇಂದ ಸಕ್ಕರೆಯನ್ನು ತಯಾರು ಮಾಡ್ತಾರೆ, ನಿಮಗೆ ಅದು ಕೂಡ ಗೊತ್ತಿರಬೇಕು. ಇಷ್ಟೊಂದು ಪ್ರಮಾಣದಲ್ಲಿ ಅದರಲ್ಲಿ ಸಕ್ಕರೆ ಇದೆ ಅಂತಾಯ್ತು. ಆದ್ರೆ ಹಾಗಾಗಿ ಇವುಗಳೆಲ್ಲ ಯಾವುದಕ್ಕೆ ಉದಾಹರಣೆ. ಇನ್ನು ಜೇನುತುಪ್ಪ, ಅನಂತರ ಕಬ್ಬು ಇವುಗಳೆಲ್ಲ ಕೂಡ ಇದಕ್ಕೆ ಬರ್ತದೆ. ಯಾವುದೆಲ್ಲ ನಿಮಗೆ ಜಗಿವಾಗ ಸಿಹಿ ಅಂತ ಅನಿಸ್ತದೆ 100% ಅದರಲ್ಲಿ ಇರ್ತದೆ. ಇದರಲ್ಲಿ ಸಿಹಿ ಇಲ್ವಲ್ಲ ಅಂತ ಹೇಳ್ಬಹುದು. ಯಾವುದು? ಆಲೂಗಡ್ಡೆ ಜಗಿವಾಗ ಏನು ಸಿಹಿ ಇಲ್ವಲ್ಲ ಅಂತ, ಆದ್ರೆ ಅದರಲ್ಲಿಯೂ ಇದೆ, ಮುಂದೆ ಹೇಳ್ತೇನೆ. ನೆಕ್ಸ್ಟ್ ನೋಡಿ, ಇದರ ಸಾಮಾನ್ಯ ಅಣುಸೂತ್ರ, ಕಾರ್ಬೋಹೈಡ್ರೇಟ್ಸಿನ ಸಾಮಾನ್ಯ ಅಣುಸೂತ್ರ ಅಂತ ನಿಮಗೆ ಪ್ರಶ್ನೆ ಕೂಡ ಬರ್ತದೆ. ಇದು CH2O. ಇಲ್ಲಿ CH2O ಈ ರೀತಿ ಕೊಟ್ಟದ್ದು ಯಾಕೆ? ಇಲ್ಲಿ C1 H ಯಾವಾಗ್ಲೂ 2 ಪ್ರಮಾಣದಲ್ಲಿ ಇರ್ತದೆ, O 1 ಪ್ರಮಾಣದಲ್ಲಿ ಇರ್ತದೆ ಅಂತ ಅರ್ಥ. ಸಾಮಾನ್ಯ ಅಣುಸೂತ್ರ ಅಂದ್ರೆ CH2O ಹೇಳಿದ್ರೆ, ಉದಾಹರಣೆಗೆ ಗ್ಲೂಕೋಸಿನಲ್ಲಿ ಇದು ಕಾರ್ಬನಿನ ಅಂಶ 6 ಇದ್ರೆ ಹೈಡ್ರೋಜನ್ 12 ಇರ್ತದೆ. ಆಕ್ಸಿಜನ್ ನಲ್ಲಿ ಪುನಃ ಎಷ್ಟಿರ್ಬೇಕು? ಸಿ ಇಲ್ಲಿ 1 ಹೇಳಿದಾಗ ಇಲ್ಲಿ ಆಕ್ಸಿಜನ್ 1 ಅಂತ ಹೇಳಿದ್ದೇನಲ್ಲ, ಹಾಗಾಗಿ ಇದು ಕೂಡ ಇಲ್ಲಿ 6 ಇದ್ರೆ ಇದು ಕೂಡ 6. C6H12O6 ಈ ರೀತಿ ನಾವು ಅಂದ್ರೆ CnH2n ON, ಅರ್ಥ ಆಯ್ತಾ? ಅದನ್ನ ಬಟ್ ಬರೆಯುವಾಗ ಇಷ್ಟೇ ಬರೀತಾರೆ, n ಅಂದ್ರೆ ಅದರ ಸಂಖ್ಯೆ ಅಷ್ಟೇ. ಇನ್ನು ಇದರಲ್ಲಿ ಎಷ್ಟೆಷ್ಟು ಪ್ರಮಾಣದಲ್ಲಿ, ಈಗಾಗಲೇ ನಾನು ಹೇಳಿದೆ C6H12O6 ಹೇಳಿದೆ. ಅಂದ್ರೆ ಕಾರ್ಬನ್ 1 ಪ್ರಮಾಣ, ಹೈಡ್ರೋಜನ್ 2 ಪ್ರಮಾಣ, ಇನ್ನೊಂದು ಆಕ್ಸಿಜನ್ 1 ಪ್ರಮಾಣ. ಯಾವ್ದ್ರಲ್ಲಿ? ಇದು ಕಾರ್ಬೋಹೈಡ್ರೇಟ್ಸ್ ಅಲ್ಲಿ ಇರುವಂತಹ ಮೂಲಧಾತುಗಳು. ಆಗ ಹೇಳಿದೆ ನಾನು ಎಲ್ಲೆಲ್ಲಿ ನಮಗೆ ಹೆಚ್ಚು ಪ್ರಮಾಣದಲ್ಲಿ ಬೇಕಾಗ್ತದೆ ಅಂತ. ನೋಡಿ ಇಲ್ಲಿ ಹೈಡ್ರೋಜನ್, ನೈಟ್ರೋಜನ್, ಸಾರಿ ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್ 3 ಕೂಡ ಇಲ್ಲೇ ಬಂತು ನಿಮಗೆ ಕಾರ್ಬೋಹೈಡ್ರೇಟ್ಸ್ ಅಲ್ಲಿ ಅಲ್ವಾ. ನೆಕ್ಸ್ಟ್, ಇದು 1 ಗ್ರಾಮಿನಷ್ಟು ಕಾರ್ಬೋಹೈಡ್ರೇಟ್ ಇರುವಂತಹ ಆಹಾರವನ್ನು ನೀವು ಸೇವಿಸಿದಾಗ, ಕಾರ್ಬೋಹೈಡ್ರೇಟ್ಸ್ 1 ಗ್ರಾಮಿನಷ್ಟು ಕಾರ್ಬೋಹೈಡ್ರೇಟ್ ಪೂರ್ಣವಾಗಿ ದಹಿಸಿದಾಗ, ನನ್ನ ಮೊದಲನೇ ವಿಡಿಯೋ ನೆನಪು ಮಾಡ್ಕೊಳ್ಳಿ, ದಹನ ಕ್ರಿಯೆ ಅಂದ್ರೆ ಏನು, ಕ್ಯಾಲೋರಿ ಅಂದ್ರೆ ಏನು ಅಲ್ಲಿ ಕೊಟ್ಟಿದ್ದೇನಲ್ಲ. ಈ ಕ್ಯಾಲೋರಿ, ಎಷ್ಟು ಕ್ಯಾಲೋರಿ ಶಕ್ತಿ ಉತ್ಪತ್ತಿ ಆಗ್ತದೆ? ಇಲ್ಲಿ 1 ಗ್ರಾಮಿನಷ್ಟು ಕಾರ್ಬೋಹೈಡ್ರೇಟ್ ಉರಿಯುವಿಕೆ ಆದಾಗ, ಅಂದ್ರೆ ನಮ್ಮ ದೇಹದ ಒಳಗೆ ಉತ್ಕರ್ಷಣೆಗೊಂಡಾಗ 4 ಕ್ಯಾಲೋರಿಯಷ್ಟು ಶಕ್ತಿ ಇಲ್ಲಿ ಬಿಡುಗಡೆ ಆಗ್ತದೆ. ಹಾಗಾಗಿ ನೋಡಿ, ನಾವು ಅದನ್ನು ಹೆಚ್ಚು ಪ್ರಮಾಣದಲ್ಲಿ ನಾವು ತಿನ್ಲಿಕ್ಕೆ ಪ್ರಾರಂಭ ಮಾಡಿದ್ದು ಏನು ಶಕ್ತಿಯನ್ನು ಕೊಡ್ತದೆ. ನೆಕ್ಸ್ಟ್, ಇವುಗಳನ್ನು ನಾವು ಮತ್ತೆ ಗುಂಪುಗಳಾಗಿ ವಿಂಗಡಿಸಿದ್ದೇವೆ. ಏಕಶರ್ಕರಗಳು, ದ್ವಿಶರ್ಕರಗಳು ಅಂತೆಲ್ಲ ವಿಭಾಗಗಳನ್ನು ಮಾಡಿದ್ದೇವೆ. ಏನು ಏಕಶರ್ಕರ ಅಂದ್ರೆ? ಇದು ಒಂದೇ ಒಂದು ಸರಳ ಸಕ್ಕರೆಯ ಅಂಶವನ್ನು ಹೊಂದಿದೆ. ಒಂದು ಸರಳ ಸಕ್ಕರೆ ಅಂತ ನಾವು ಯಾವಾಗಲೂ ಹೇಳುದು ಸಾಮಾನ್ಯವಾಗಿ ಒಂದು ಅಣುವನ್ನು ಹೇಳುವಂತದ್ದು. ಶರ್ಕರದ ಅಥವಾ ಇದರ ಏನು ಕಾರ್ಬೋಹೈಡ್ರೇಟ್ ಇಂದ ಬರೀ ಅತ್ಯಂತ ಸರಳವಾದಂತಹ ಒಂದು ಅಣು ಇದ್ದಾಗ ಅದನ್ನು ನಾವು ಮೊನೊಸ್ಯಾಕರೈಡ್ ಅಥವಾ ಏಕಶರ್ಕರಗಳು ಅಂತ ಕರಿತೀವಿ. ಇದು ನಿಮಗೆ ಹೇಗೆ ಗುರುತಿಸುವುದು? ಇದನ್ನು ಬಾಯಿಗೆ ಹಾಕಿದ ತಕ್ಷಣ ಇದು ಕರಗಿ ಹೋಗ್ತದೆ ಮತ್ತು ಸಿಹಿಯಾದಂತಹ ರುಚಿಯನ್ನು ಹೊಂದಿದೆ. ಈಗ ನೆನಪಾಯ್ತು ನಿಮಗೆ ಯಾವ್ದು ಇದಕ್ಕೆ ಉದಾಹರಣೆ ಅಂತಲ್ಲ? ಒಂದು ಗ್ಲೂಕೋಸ್, ಕರೆಕ್ಟ್. ಇನ್ನೊಂದು ಫ್ರಕ್ಟೋಸ್, ಹಣ್ಣು. ನೀವು ಬಾಯಿಗೆ ಒಂದು ಚೂರು ಹಣ್ಣನ್ನು ಬಾಯಿಗೆ ಹಾಕಿದ ತಕ್ಷಣ ನಿಮಗೆ ಸಿಹಿ ರುಚಿ ಬಂದು ಬಿಡ್ತದೆ ಅಲ್ವಾ? ಹಣ್ಣು ಸಿಹಿ ಇದೆಯಾ, ಹುಳಿ ಇದೆಯಾ ಎಲ್ಲ ನೀವು ಹೇಳ್ತೀವಿ. ಹಾಗಾಗಿ ಫ್ರಕ್ಟೋಸ್ ಕೂಡ. ಇನ್ನೊಂದು ಗ್ಯಾಲಕ್ಟೋಸ್. ಇದೇನು ಗ್ಯಾಲಕ್ಟೋಸ್? ಇದು ಹಾಲಿನಲ್ಲಿ ಗ್ಯಾಲಕ್ಟೋಸ್ ಇದೆ. ಇದು ಕೂಡ ಏಕಶರ್ಕರವೇ. ನೀವು ಹೇಳ್ಬೋದು, ಅಯ್ಯೋ ಲ್ಯಾಕ್ಟೋಸ್ ಅಂತ ನೀವು ಮೊದಲು ಯಾವುದೋ ವಿಡಿಯೋದಲ್ಲಿ ಹೇಳ್ತೀರಿ ಅಂತ. ಇಲ್ಲ, ಅದು ಮುಂದೆ ಬರ್ತದೆ ನಿಮಗೆ. ಲ್ಯಾಕ್ಟೋಸ್ ಆದದ್ದು ಹೇಗೆ, ಅದು ಮುಂದೆ ಬರ್ತದೆ. ಇನ್ನೊಂದು ರೈಬೋಸ್, ಇದು ಸ್ಪೆಷಲ್ ನೋಡಿ. ಈ ರೈಬೋಸಿನಲ್ಲಿ ಇದು C6H12O6 ಅಲ್ಲ, ಇದು C5H10O5. ಇದು ತಪ್ಪು ಇಲ್ಲಿ ಕೊಟ್ಟದ್ದು, ನೀವು ಅದನ್ನೇ ಬರಿಬೇಡಿ. ಇದು C5H10O5. ಎಲ್ಲಿ ಸಿಗ್ತದೆ ಇದು ರೈಬೋಸ್? ನಮ್ಮ ಕೋಶದ ಒಳಗೇನೆ ಇದೆ. ನಮ್ಮ ದೇಹದಲ್ಲಿರುವಂತಹ ಕೋಶಗಳಲ್ಲಿ ರೈಬೋಸೋಮು ಸಾಕಷ್ಟು ಇದೆ. ನೆಕ್ಸ್ಟ್, ದ್ವಿಶರ್ಕರಕ್ಕೆ ಹೋಗುವ. ಇಲ್ಲಿ ಒಂದಕ್ಕಿಂತ ಹೆಚ್ಚು ಅಂದ್ರೆ ಎರಡು ಸರಳ ಸಕ್ಕರೆಗಳು ಸೇರಿ ಉಂಟಾದಂತಹ ಒಂದು ಅಣುವನ್ನು ನಾವೇನಂತ ಕರೆಯುವುದು? ದ್ವಿಶರ್ಕರ ಅಥವಾ ಡೈಸ್ಯಾಕರೈಡ್. 2 ಸಕ್ಕರೆಯ ಸರಳ ಅಣುಗಳು ಒಟ್ಟು ಸೇರಿದಾಗ ಉಂಟಾದದ್ದು ಯಾವುದು? ದ್ವಿಶರ್ಕರ. ಇದು ಒಂದು ಸ್ವಲ್ಪ ಮಟ್ಟಿಗೆ ನಮಗೆ ಸಿಹಿಯ ರುಚಿಯನ್ನು ಕೊಡುತ್ತದೆ. ಇದು ಉದಾಹರಣೆ ಯಾವುದು? ಸುಕ್ರೋಸ್, ಸಕ್ಕರೆಯಲ್ಲಿರುವುದು. ಇದು ಗ್ಲೂಕೋಸ್ ಮತ್ತು ಫ್ರಕ್ಟೋಸ್ ಸೇರಿ ಆದದ್ದು. ನೋಡಿ, ಇಲ್ಲಿ ಹಣ್ಣಿನ ಪರಿಮಳ ಏನಾದ್ರು ಬರ್ತದೆ ನಿಮಗೆ? ಇಲ್ವಲ್ಲ.
ಕಬ್ಬಿನಲ್ಲಿ ನಿಮಗೆ ಹಣ್ಣಿನ ಸ್ಮೆಲ್ ಏನೋ ಬರ್ತದ? ಇಲ್ಲ, ನಿಮಗೆ ಯಾವ ಸ್ಮೆಲ್ಲು ಬರುವುದಿಲ್ಲ. ಅಲ್ಲಿ ಇರುವುದು ಯಾವುದೆಲ್ಲ ಗ್ಲೂಕೋಸ್ ಮತ್ತು ಫ್ರಕ್ಟೋಸ್, ಅದೆರಡು ಒಟ್ಟು ಸೇರಿ ಸುಕ್ರೋಸ್ ಆಗಿದೆ. ಇನ್ನೊಂದು ಲ್ಯಾಕ್ಟೋಸ್, ಆಗ ಹೇಳಿದ್ನಲ್ಲ ನಾನು, ಲ್ಯಾಕ್ಟೋಸ್ ಮುಂದೆ ಬರ್ತದೆ ಅಂತ ಹೇಳಿದೆ. ಇಲ್ಲಿ ಗ್ಲೂಕೋಸ್ ಒಂದು ಅಣು, ಇನ್ನೊಂದು ಗ್ಯಾಲಕ್ಟೋಸ್ ಇರುವುದು. ಒಂದು ಗ್ಯಾಲಕ್ಟೋಸ್ ಒಂದು ಗ್ಲೂಕೋಸ್ ಸೇರಿದಾಗ ಏನುಂಟಾಗಿದೆ? ಲ್ಯಾಕ್ಟೋಸ್ ಉಂಟಾಗಿದೆ. ಇದು ಹಾಲಿನಲ್ಲಿರುವಂತಹ ಸಕ್ಕರೆ. ಮಾಲ್ಟೋಸ್, ನೀವು ರಾಗಿ ಮಾಲ್ಟ್ ಕೇಳಿದ್ದೀರಲ್ಲ, ರಾಗಿ ಮಾಲ್ಟ್ ಅಲ್ಲಿ ಯಾಕೆ ರಾಗಿ ಮಾಲ್ಟ್ ಅಂತ ಬಂತು? ರಾಗಿಯಲ್ಲಿ ಇದು ಇದೆ, ಹಾಗಾಗಿ ನೋಡಿ ಇದು ಬೇಗನೆ ಕರಗುವಂತದ್ದು. ಯಾವುದು ಹೇಳ್ತಾರೆ, ನೀವು ರಾಗಿ ಕುಡಿದ್ರೆ ಒಳ್ಳೇದು, ದೇಹಕ್ಕೆ ಬೇಗ ಶಕ್ತಿ ಸಿಗ್ತದೆ ಅಂತ. ಯಾಕೆ ಅಂತ ಈಗ ಅರ್ಥ ಆಗಿರ್ತದೆ ನಿಮಗೆ. ಅದರಲ್ಲಿರುವುದು ಯಾವುದು? ಮಾಲ್ಟೋಸ್ ಸಕ್ಕರೆ. ರಾಗಿಯಲ್ಲಿ ಮಾಲ್ಟೋಸ್ ಸಕ್ಕರೆ ಇದೆ, ಹಾಗಾಗಿ ಅದು ಪಿಷ್ಟಕ್ಕಿಂತ ಮೊದಲೇ ಅದು ಕರಗ್ತದೆ. ಅಂದ್ರೆ ಗ್ಲೂಕೋಸ್ ಮತ್ತೆ ಗ್ಲೂಕೋಸ್, ಎರಡು ಗ್ಲೂಕೋಸ್ ಅಣುಗಳು ಒಟ್ಟು ಸೇರಿದಾಗ ಒಂದು ಮಾಲ್ಟೋಸ್ ಆಗ್ತದೆ. ನೆಕ್ಸ್ಟ್ ಹಾಗಾದ್ರೆ ಬಹುಶರ್ಕರಿಗಳು, ಇದು ಎರಡಕ್ಕಿಂತ ಹೆಚ್ಚು, ಅಂದ್ರೆ ಬಹಳಷ್ಟು ಇರ್ಬೋದು, ಪಿಷ್ಟದಲ್ಲಿ ಬಹಳಷ್ಟು ಇರ್ತದೆ. ಅನೇಕ ಶರ್ಕರೆ ಅಣುಗಳು ಒಟ್ಟು ಸೇರಿದಾಗ ಉಂಟಾದದ್ದು ನಾವು ಯಾವ್ದು ಉಂಟಾಗಿರ್ತದೆ? ಬಹುಶರ್ಕರೆಗಳು ಉಂಟಾಗಿರ್ತದೆ. ಅನೇಕ ಸಕ್ಕರೆಯ ಸರಳ ಅಣುಗಳು ಒಟ್ಟು ಸೇರಿದಾಗ ಉಂಟಾಗುವಂತಹ ದೊಡ್ಡ ಅಣುವಿಗೆ ನಾವು ಏನಂತ ಕರೆಯುವುದು? ಬಹುಶರ್ಕರೆಗಳು ಅಂತ ಕರಿತೇವೆ. ಉದಾಹರಣೆ ಯಾವುದು? ಎಷ್ಟು ಉದಾಹರಣೆ ಬೇಕಿದ್ರು ನೀವು ಇದಕ್ಕೆ ಕೊಡ್ಬೋದು. ಪಿಷ್ಟ ರೂಪದಲ್ಲಿರುವಂತದ್ದು, ಈಗ ಅಕ್ಕಿಯಲ್ಲೇ ಇರುವುದು ಪಿಷ್ಟ ರೂಪದಲ್ಲಿ, ಆಗ್ಲೇ ಹೇಳಿದನಲ್ಲ, ಅದೇ ರೀತಿ ಗೋಧಿಯಲ್ಲೆಲ್ಲವೂ ಅದೇ ರೀತಿ ಪಿಷ್ಟದ ರೂಪದಲ್ಲಿ ಇದೆ. ಈಗ ನಿಮಗೆ ಗೊತ್ತಾಗ್ತದೆ ಅಲ್ಲಿ ಕಾರ್ಬೋಹೈಡ್ರೇಟ್, ಅಲ್ಲಿ ಯಾವುದಕ್ಕೆ ಕಾರ್ಬೋಹೈಡ್ರೇಟ್ ಮತ್ತು ಲಿಪಿಡ್ ಕೊಟ್ಟದ್ದು, ಅದರ ವಿಧಗಳು ಈಗ ನಿಮಗೆ ಅರ್ಥ ಆಯ್ತು. ಇಲ್ಲಿ ಬಹುಶರ್ಕರೆಗಳಲ್ಲಿ ಗ್ಲೈಕೋಜನ್ ಅಂತ ಇದೆ ನೋಡಿ, ಒಂದು ಉದಾಹರಣೆ. ಈ ಗ್ಲೈಕೋಜನ್ ಅಂದ್ರೆ ನಮ್ಮ ದೇಹಕ್ಕೆ ನಾವು ಆಹಾರವನ್ನು ಕಾರ್ಬೋಹೈಡ್ರೇಟ್ ಅಂತ ತಗೊಳ್ತೇವೆ. ಈ ಕಾರ್ಬೋಹೈಡ್ರೇಟ್ ಏನಾಗ್ತದೆ? ಬಾಯಿಯಲ್ಲಿ ಪಿಷ್ಟ ಇದ್ದದ್ದು ಸಕ್ಕರೆಗಳಾಗಿ ಮಾರ್ಪಡ್ತದೆ, ನಿಮಗೆ ಗೊತ್ತಿದೆ. ಅಲ್ಲಿಂದ ಜಠರಕ್ಕೆ ಹೋಗ್ತದೆ, ಅಲ್ಲಿಂದ ಸಣ್ಣ ಕರುಳಿಗೆ ಹೋದಾಗ ಅವುಗಳೆಲ್ಲ, ನೀವು ಏನೇನು ಪಿಷ್ಟದ ಅಂಶ ಅಥವಾ ಯಾವುದೇ ಆಹಾರ ಅಂಶದಲ್ಲಿದ್ದಂತಹ ಕಾರ್ಬೋಹೈಡ್ರೇಟ್ ಯಾವ ರೂಪದಲ್ಲಿ ಇರಲಿ, ಅದು ಸೆಲ್ಯುಲೋಸ್ ಮಾತ್ರ ಜೀರ್ಣಿಸಿಕೊಳ್ಳುವುದಿಲ್ಲ. ಉಳಿದದ್ದೆಲ್ಲ, ಈ ಸೆಲ್ಯುಲೋಸ್ ಇನ್ನೊಂದು ಉದಾಹರಣೆ ಕೊಟ್ಟಿದ್ದಾನೆ. ಸೆಲ್ಯುಲೋಸ್ ನಮ್ಮ ದೇಹದಲ್ಲಿ ಜೀರ್ಣ ಆಗುವುದಿಲ್ಲ, ಪ್ರಾಣಿಗಳಿಗೆ ಜೀರ್ಣ ಆಗ್ತದೆ. ಅದು ಯಾಕೆ ಅಂತ ಮುಂದೆ ಡಿಸ್ಕಸ್ ಮಾಡುವ. ಇಲ್ಲಿ ಈ ಆಹಾರ ವಿಭಜನೆ ಆಯ್ತಲ್ಲ, ಸಣ್ಣ ಕರುಳಿಗೆ ಹೋಯ್ತು. ಸಣ್ಣ ಕರುಳಿಗೆ ಹೋದಾಗ ಅಲ್ಲಿ ಎಲ್ಲ ಮಾಲ್ಟೇಸ್, ಸುಕ್ರೇಸ್, ಲ್ಯಾಕ್ಟೇಸ್ ಎಲ್ಲ ಕಿಣ್ವಗಳು ಇದೆ. ಅವುಗಳೆಲ್ಲ ಏನು ಮಾಡ್ತದೆ? ಆ ರೂಪದಲ್ಲಿರುವಂತದ್ದು ಲ್ಯಾಕ್ಟೋಸ್ ಅನ್ನು ಅದು ವಿಭಜನೆ ಮಾಡ್ತದೆ. ಮಾಲ್ಟೋಸ್ ರೂಪದಲ್ಲಿ ಇದೆಯಲ್ಲ, ಮಾಲ್ಟೋಸ್ ರೂಪದಲ್ಲಿ ಸಕ್ಕರೆಯ ಅಣುಗಳು ಹೋಗಿದೆಯಲ್ಲ, ಯಾವುದು ಮಾಲ್ಟೋಸ್ ರೂಪದಲ್ಲಿ ಹೋದಂತಹ ಸಕ್ಕರೆಯನ್ನು ಅಲ್ಲಿ ಮಾಲ್ಟೇಸ್ ಅನ್ನುವಂತಹ ಕಿಣ್ವ ವಿಭಜನೆ ಮಾಡಿ ಅಲ್ಲಿ ಗ್ಲೂಕೋಸ್ ಅಣುಗಳಾಗಿ ಮಾಡ್ತದೆ. ಅಂದ್ರೆ ಸರಳ ಸಕ್ಕರೆಗಳಾಗಿ ಎಲ್ಲ ವಿಭಜನೆ ಆಗ್ತದೆ. ಈ ಎಲ್ಲ ಸರಳ ಸಕ್ಕರೆಗಳು ಗ್ಲೂಕೋಸ್ ರೂಪಕ್ಕೆ ಬಾರದೆ ನಮ್ಮ ಜೀರ್ಣ ಅಂದ್ರೆ ಸಣ್ಣ ಕರುಳದಲ್ಲಿ ಹೀರಿಕೊಳ್ಳಿಕ್ಕೆ ಆಗುದೇ ಇಲ್ಲ. ನೀವು ಯಾವುದೇ ರೂಪದಲ್ಲಿ ಬಾಯಿಯಲ್ಲಿ ತೆಕ್ಕೊಳ್ಳಿ, ಅದು ಏನಾಗ್ಬೇಕು? ಸರಳ ಸಕ್ಕರೆ, ಯಾವುದು ಗ್ಲೂಕೋಸ್ ಇರ್ಬೋದು ಅಥವಾ ಫ್ರಕ್ಟೋಸ್ ಇರ್ಬೋದು, ಮಾಲ್ಟೋಸ್ ಇರ್ಬೋದು, ಅವುಗಳೆಲ್ಲ ಅಣುರೂಪ ನೀವು ನೋಡಿದ್ದೀರಿ. ಎಲ್ಲವೂ ಕೂಡ ಏನಿದೆ? ಅದು ಏಕ ಶರ್ಕರೆಗಳಲ್ವಾ, ಆ ರೂಪಕ್ಕೆ ಅದು ಪರಿವರ್ತನೆ ಆಗ್ತದೆ. ಪರಿವರ್ತನೆ ಆದ್ರೆ ಮಾತ್ರ ಅದು ರಕ್ತಕ್ಕೆ ಸೇರ್ತದೆ, ಅದು ನೆನ್ಪಿಟ್ಕೊಳ್ಳಿ. ಈಗ ರಕ್ತಕ್ಕೆ ಸೇರಿದ್ದು ಎಲ್ಲ ಕೋಶಗಳಲ್ಲಿ ಅದು ಅದು ಏನು ಉತ್ಕರ್ಷಣೆಗೊಂಡು ಶಕ್ತಿ ಬಿಡುಗಡೆಗೆ ಅದು ಬಳಸಲ್ಪಡುವುದಿಲ್ಲ. ಹಾಗಾದ್ರೆ ಉಳಿದದ್ದು ಅಂದ್ರೆ ಎಷ್ಟು ಬೇಕು ಅಷ್ಟನ್ನು ಮಾತ್ರ ಕೋಶ, ನಮ್ಮ ಹಾಗೆಲ್ಲ ನಮ್ಮ ಕೋಶದ ಭಾಗಗಳೆಲ್ಲ ಉಂಟಲ್ಲ, ಎಷ್ಟು ಬೇಕು ಅಷ್ಟು ಮಾತ್ರ ಇಟ್ಕೊಳ್ತೇವೆ. ನಾವು ಹಾಗಲ್ಲ, ನಮಗೆ ಎಷ್ಟು ದುಡ್ಡು ಬಂದ್ರು ಬೇಕು, ಎಷ್ಟು ಬಟ್ಟೆ ಇದ್ರು ಬೇಕು, ಎಲ್ಲವನ್ನು ತಂದು ಸ್ಟೋರ್ ಮಾಡಿ ಇಟ್ಕೊಳ್ತೇವೆ. ಇದು ಹಾಗಲ್ಲ, ಇದೇನ್ ಮಾಡ್ತದೆ? ತಕ್ಕೊಳ್ತದೆ, ಆದ್ರೆ ಅದನ್ನು ಇನ್ನೊಂದು ರೂಪದಲ್ಲಿ ಅದು ಸಂಗ್ರಹ ಮಾಡಿ ಇಡ್ತದೆ. ಅದನ್ನು ಯಾಕೆ ಇನ್ನೊಂದ್ಸತಿ ಉಪಯೋಗ ಆಗುವ ಸಂದರ್ಭದಲ್ಲಿ, ಬೇರೆ ಸಂದರ್ಭಗಳಲ್ಲಿ, ಉಪವಾಸ ಸಂದರ್ಭಗಳಲ್ಲೆಲ್ಲ ಬೇಕಲ್ಲ, ಅದಕ್ಕೋಸ್ಕರ ಅದು ಸಂಗ್ರಹ ಮಾಡಿ ಒಂದು ಸಂಕೀರ್ಣ ರೂಪದಲ್ಲಿ ಇಟ್ಕೊಳ್ತದೆ. ಇಲ್ಲಿ ಗ್ಲೈಕೋಜನ್ ಆಗಲಿ ಗ್ಲೂಕೋಸ್ ಹೆಚ್ಚು ಪ್ರಮಾಣದಲ್ಲಿ ಬಂದದ್ದನ್ನು ನಾನಾಗ್ಲೇ ಹೇಳಿದೆ, ನೀವು ಕಾರ್ಬೋಹೈಡ್ರೇಟ್ ಲಿಪಿಡ್ ಇದ್ದದ್ದೇ ಜಾಸ್ತಿ ತಿಂತೀರಿ ಅಂತ. ಅಲ್ಲಿ ಏನಾಯ್ತು? ನಿಮಗೆ ಸರಳ ರೂಪದಲ್ಲಿ ಅದಲ್ಲಿಗೆ ಬಂತು. ಯಾವುದು ಕಾರ್ಬೋಹೈಡ್ರೇಟಿನ ಸರಳ ರೂಪ? ಯಾವುದು? ಗ್ಲೂಕೋಸ್ ನ ರೂಪದಲ್ಲಿ ತುಂಬಾ ಬಂತು. ಆಗ ಅದನ್ನ ಏನ್ ಮಾಡ್ತದೆ? ಗ್ಲೈಕೋಜನ್ ರೂಪದಲ್ಲಿ ಎಲ್ಲಿ ಪಿತ್ತಜನಕಾಂಗ ಶೇಖರಿಸಿ ಇಟ್ಕೊಳ್ತದೆ ನಮ್ಮ ದೇಹದಲ್ಲಿ. ಪಿತ್ತಜನಕಾಂಗದಲ್ಲಿ ಗ್ಲೈಕೋಜನ್ ರೂಪದಲ್ಲಿ ಸಂಗ್ರಹ ಆಗಿ ಇಟ್ಕೊಳ್ತದೆ. ಇಲ್ಲಿ ಇನ್ನೊಂದು ಸೆಲ್ಯುಲೋಸ್, ಸಸ್ಯಗಳ ಆಹಾರ ಸಂಗ್ರಹಿಸುವಂತಹ ರೂಪ ಇರಬಹುದು, ಅಥವಾ ಸಸ್ಯಗಳಲ್ಲಿರುವಂತಹ ಹೆಚ್ಚು ಪ್ರಮಾಣದ್ದು ಯಾವ್ದಿರುವುದು? ಸೆಲ್ಯುಲೋಸ್ ಅಂಶಗಳೇ ಇರುವುದು. ಅದರ ಕೋಶ ಪೊರೆ ಇರ್ಬೋದು, ಅಥವಾ ಅದರ ಕಾಂಡ ಇರ್ಬೋದು, ಎಲೆ ಇರ್ಬೋದು, ಬೇರು, ಇವುಗಳಲ್ಲೆಲ್ಲವೂ ಸೆಲ್ಯುಲೋಸ್ ರೂಪದಲ್ಲಿ ಅದು ಸಿಗ್ತದೆ. ನೆಕ್ಸ್ಟ್ ಹಾಗಾದ್ರೆ ಈ ಆಹಾರ ವಸ್ತುಗಳನ್ನು ನೋಡಿ. ಈ ಆಹಾರ ವಸ್ತುಗಳನ್ನು ನೋಡಿದ ಕೂಡ ಇದು ಯಾವುದು ಇದರಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಇರುವುದು? ಊಹಿಸಿಕೊಂಡಿರ್ತೀರಲ್ಲ, ಇಲ್ಲಿ ಏನಿದೆ? ಕೋಳಿ ಕಾಲು ಕಾಣ್ತದೆ ಅಲ್ವಾ, ಮೀನು ಕಾಣ್ತದೆ. ಈಗ ನಿಮಗೆ ಅಂದಾಜೆ ಆಗ್ತದೆ, ಮೊಟ್ಟೆ ಇದೆ. ಇವುಗಳಲ್ಲಿ ಅತಿ ಹೆಚ್ಚು ಯಾವ್ದು ಇರುವುದು? ಇದೆಲ್ಲ ಬೇಳೆಕಾಳುಗಳು.
ಕೆಳಗಡೆ ಇರುವಂತದ್ದು ಪೂರ್ತಿ ಬೇಳೆಕಾಳುಗಳು. ಇವುಗಳಲ್ಲಿ ಯಾವ್ದು ಅತಿ ಹೆಚ್ಚು ಇರುವಂತದ್ದು ಯಾವುದು? ಪ್ರೋಟೀನ್. ಕರೆಕ್ಟ್. ಪ್ರೋಟೀನ್ ಅತಿ ಹೆಚ್ಚು ಪ್ರಮಾಣದಲ್ಲಿ ಆ ವಸ್ತುಗಳಲ್ಲಿ ಇದೆ. ಯಾವುದು? ಬೇಳೆ, ಮೊಟ್ಟೆ, ಮೀನು, ಮಾಂಸ, ಹಾಲು. ಇವುಗಳಲ್ಲಿ ಹಾಲು ಸಮರೂಪದ್ದು ಅಂತ ತಕೊಳ್ತೇವೆ. ನೀವು ಬೇಳೆ, ಮೊಟ್ಟೆ, ಮೀನು, ಮಾಂಸಗಳನ್ನು ಬಹಳ ಪ್ರಮುಖವಾಗಿ ಬರಿಬಹುದು. ಇನ್ನು ಇದು ಏನು? ಇದು ಕಾರ್ಬೋಹೈಡ್ರೇಟ್ ಗಿಂತ ಸ್ವಲ್ಪ ಭಿನ್ನ. ಯಾಕಂದ್ರೆ ಇದು ಸಾವಯವ ಸಂಯುಕ್ತಗಳು. ಅದು ಕೂಡ ಸಾವಯವ ಸಂಯುಕ್ತವೇ. ಇಲ್ಲಿ ಸಾವಯವ ಸಂಯುಕ್ತ ಅಂತ ಯಾಕೆ ಹೇಳುದು ಮುಂದೆ ಗೊತ್ತಾಗ್ತದೆ ನಿಮಗೆ. ಇದರಲ್ಲಿ ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್ ಜೊತೆಗೆ ಇನ್ನೊಂದು ವಸ್ತು ಇದೆ. ಯಾವುದು? ನೈಟ್ರೋಜನ್. ನೈಟ್ರೋಜನ್ ನಮ್ಮ ದೇಹಕ್ಕೆ ಬಹಳ ಪ್ರಮುಖವಾಗಿ ಬೇಕಾದದ್ದು. ಯಾಕೆ? ಬಾಡಿ ಬಿಲ್ಡರ್ಸ್ ಹೇಳಿದ್ನಲ್ಲ, ಮುಂದೆ ಗೊತ್ತಾಗ್ತದೆ. ಪ್ರೋಟೀನ್ ಶರೀರದ ಬೆಳವಣಿಗೆಗೆ ಮತ್ತು ದುರಸ್ತಿಗೆ. ಇದೆಂತದಪ್ಪ ದುರಸ್ತಿ? ರಿಪೇರ್ ಅಂದ್ರೆ ಏನು? ನಮ್ಮ ದೇಹಕ್ಕೆ ಗಾಯಗಳಾಗ್ತದೆ. ಇನ್ನು ಪ್ರತಿದಿನ ನಾವು ಸ್ನಾನ ಮಾಡುವಾಗ ಕೋಶಗಳು ಹೋಗ್ತದೆ. ನೀವು ಮೈಯನ್ನು ತಿಕ್ಕುತ್ತೀರಲ್ಲ, ಸೋಪ್ ಎಲ್ಲ ಹಾಕಿ ಚಂದಾಗ್ಲಿ ಅಂತ ತಿಕ್ಕುತ್ತೀರಲ್ಲ, ಆಗ ಸತ್ತ ಜೀವಕೋಶಗಳು, ಒಣಗಿದ ಜೀವಕೋಶಗಳೆಲ್ಲ ಇದೆ ನಮ್ಮ ದೇಹದಲ್ಲಿ, ಅವುಗಳೆಲ್ಲ ಹೋಗ್ತದೆ. ಹಾಗಾಗಿ ಇದು ಇನ್ನು ಗಾಯಗಳಾದ್ರೆ ಅಥವಾ ನೀವು ಉಗುರು ಕಟ್ಟು ಮಾಡ್ತೀರಿ, ಮತ್ತೆ ಉಗುರು ಬೆಳೀತದೆ. ಕೂದಲು ಕಟ್ಟು ಮಾಡ್ತೀರಿ, ಕೂದಲು ಬೆಳೀತದೆ. ಅಂದ್ರೆ ಇವುಗಳೆಲ್ಲ ಏನು? ದುರಸ್ತಿಗಳೇ, ನಮ್ಮ ದೇಹದ ದುರಸ್ತಿ ಆದ ಹಾಗೆ, ಅಥವಾ ಅದು ನಿಯಂತ್ರಣ ಆಗ್ತಾ ಹೋಗ್ತದಲ್ಲ, ಅದಕ್ಕೋಸ್ಕರ ಈ ಪ್ರೋಟೀನ್ಗಳು ಅತಿ ಅವಶ್ಯಕ. ಇಷ್ಟು ಮಾತ್ರ ಅಲ್ಲ, ನಮ್ಮ ದೇಹದ ಒಳಗಿನ ರಕ್ತ ಕಣಗಳ ಉತ್ಪತ್ತಿಗಿರ್ಬೋದು, ಯಾವುದಕ್ಕೆಲ್ಲ ಬೇಕು ನೋಡುವ. ಬರೇ ಬೆಳವಣಿಗೆ ಮತ್ತು ದುರಸ್ತಿಗೆ ಮಾತ್ರ ಅಲ್ಲ, ದೇಹದ ಒಳಗೆ ರಕ್ಷಣೆ ನೀಡುವಂತಹ ಆಂಟಿಬಾಡೀಸ್ ಇದೆಯಲ್ಲ, ಇದೇನು? ಇದು ಪ್ರೋಟೀನ್ಗಳೇ. ಇನ್ನು ಇನ್ಸುಲಿನ್, ಗ್ಲುಕಾಗಾನ್ ಇತ್ಯಾದಿ ಅನೇಕ ರಕ್ತ ಕಣಗಳು ಇರ್ಬೋದು, ಅಥವಾ ಹಾರ್ಮೋನುಗಳಿರ್ಬೋದು, ಕಿಣ್ವಗಳಿರ್ಬೋದು, ಇವುಗಳದೆಲ್ಲ ರಚನೆಗೆ ಏನು ಬೇಕು? ಪ್ರೋಟೀನ್ಗಳು ಬೇಕೇ ಬೇಕು. ಹಾಗಾಗಿ ಪ್ರೋಟೀನ್ ತುಂಬಾ ಅವಶ್ಯಕ ಇದೆ. ನಮ್ಮ ಇಂಡಿಯಾದಲ್ಲಿ ಅಥವಾ ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳಲ್ಲೆಲ್ಲ ಪ್ರಾಬ್ಲಮ್ ಇರೋದು ಯಾವುದು ಗೊತ್ತಾ? ನಾವು ಕಾರ್ಬೋಹೈಡ್ರೇಟ್ ಮಾತ್ರ ಜಾಸ್ತಿ ತಿಂತೇವೆ, ಪ್ರೋಟೀನ್ ಕಡಿಮೆ ಆಗ್ತಾ ಇದೆ. ಹಾಗಾಗಿ ನಮಗೆ ಇತರ ಕೆಲವು ಸಮಸ್ಯೆಗಳು ಹೆಚ್ಚೆಚ್ಚಾಗಿ ಕಂಡು ಬರುವುದು. ಪ್ರೋಟೀನ್ ಅತ್ಯಂತ ಅವಶ್ಯಕ. ಯಾಕೆ ಅವಶ್ಯಕ ಅಂತ ಹೇಳಿದ್ರೆ, ನಾನು ಬೆಳವಣಿಗೆಗೆ, ದುರಸ್ತಿಗೆ, ಇನ್ನು ದೇಹದ ಅನೇಕ ಭಾಗಗಳು ಅಂದ್ರೆ ಅನೇಕ ಕಣಗಳ ಉತ್ಪತ್ತಿಗೆ, ಹಾರ್ಮೋನ್ಗಳ ಉತ್ಪತ್ತಿಗೆ, ಇವುಗಳಿಗೆಲ್ಲ ಏನ್ ಬೇಕು? ಪ್ರೋಟೀನ್ ಬೇಕು. ನೆಕ್ಸ್ಟ್, ಈ ಸಂಯೋಜನೆಗೆ ಅನುಗುಣವಾಗಿ ಇದನ್ನು 2 ವಿಭಾಗಗಳಾಗಿ ವಿಂಗಡಿಸಿದೆ. ಇದರ ಪ್ರಶ್ನೆಗಳು ಕೂಡ ನಾನು IAS, KS ಪ್ರಶ್ನೆ ಪತ್ರಿಕೆಗಳಲ್ಲಿ ನೋಡಿದ್ದೇನೆ. ಹಾಗಾಗಿ ಅದನ್ನು ಕೂಡ ನಾನು ಇಲ್ಲೇ ಡಿಸ್ಕಸ್ ಮಾಡ್ತೇನೆ. ಈ ಪ್ರೋಟೀನ್ ಅನ್ನು ನಾವು 2 ಗುಂಪಾಗಿ ವಿಂಗಡಣೆ ಮಾಡಿದ್ದೇವೆ. ಅಂದ್ರೆ ಅದರ ರಚನೆಗೆ ಅನುಸಾರವಾಗಿ, ಅದು ಹೇಗೆ ಉಂಟಾಗಿದೆ ಅಣುಗಳು, ಅದಕ್ಕೆ ಅನುಸಾರವಾಗಿ 2 ವಿಧಗಳಾಗಿ ವಿಂಗಡಿಸಿದೆ. ಒಂದನೇದು ಸರಳ ಪ್ರೋಟೀನ್. ಇದರಲ್ಲಿ ಸರಳ ಪ್ರೋಟೀನ್ ಅಮೈನೋ ಆಮ್ಲ, ಅಂದ್ರೆ ಪ್ರೋಟೀನ್ ಅತ್ಯಂತ ಸಣ್ಣ ಘಟಕ. ಅಲ್ಲಿ ಗ್ಲೂಕೋಸ್ ಯಾವ್ದಾದ್ರು ಕಾರ್ಬೋಹೈಡ್ರೇಟ್ ಅತ್ಯಂತ ಸಣ್ಣ ಘಟಕ ಅಂತ ಹೇಳಿದ್ದೇನಲ್ಲ, ಇಲ್ಲಿ ಅಮೈನೋ ಆಮ್ಲಗಳು ಪ್ರೋಟೀನಿನ ಅತ್ಯಂತ ಸರಳ ರೂಪ. ಅಂದ್ರೆ ನಮ್ಮ ದೇಹಕ್ಕೆ ಅದು ಸೇರುವಾಗ, ಪ್ರೋಟೀನ್ ನೀವು ಯಾವುದೇ ರೂಪದ ಪ್ರೋಟೀನ್ ಸೇವಿಸಿ, ನಿಮ್ಮ ದೇಹಕ್ಕೆ ಅದು ಸೇರುವುದು ಯಾವ ರೂಪದಲ್ಲಿ? ಅಮೈನೋ ಆಮ್ಲಗಳ ರೂಪದಲ್ಲಿ. ಅಮೈನೋ ಆಮ್ಲಗಳ ರೂಪದಲ್ಲಿ ಪ್ರೋಟೀನಿನ ಅತ್ಯಂತ ಸರಳ ಘಟಕ ನಮ್ಮ ಜೀರ್ಣಕ್ರಿಯೆಯಲ್ಲಿ ಆಗಿ ಅದು ರಕ್ತಕ್ಕೆ ಸೇರುವುದು. ಅದಕ್ಕಿಂತ ದೊಡ್ಡದು 2 ಅಮೈನೋ ಆಮ್ಲಗಳು, 3 ಅಮೈನೋ ಒಟ್ಟಿಗೆ ಇದ್ರೂ ಅದಕ್ಕೆ ಹೀರಿಕೊಳ್ಳಿಕ್ಕೆ ಆಗುದಿಲ್ಲ ನಮ್ಮ ಜಠರದಲ್ಲಿ, ನಮ್ಮ ಕರುಳಿನಲ್ಲಿರುವಂತಹ ವಿಲ್ಲೈ ಅನ್ನುವಂತಹ ರಚನೆಗಳಿಗೆ. ಓಕೆ, ಸರಳ ಪ್ರೋಟೀನ್ ಎಲ್ಲೆಲ್ಲಿ ಇರ್ತದೆ? ಮೊಟ್ಟೆ. ಹಾಗಾಗಿ ನೋಡಿ, ಮೊಟ್ಟೆ ಬೇಗನೆ ಕರಗ್ತದೆ, ನಿಮಗೆ ಬೇರೆ ಯಾವುದೇ ಸಮಸ್ಯೆಗಳು ಉಂಟಾಗುದಿಲ್ಲ. ಅರ್ಥ ಆಯ್ತಲ್ಲ? ಬೀಜಗಳಲ್ಲಿ ಇದೆ, ಅನೇಕ ಬೀಜಗಳಲ್ಲಿ ಗ್ಲಾಬ್ಯುಲಿನ್ ಅನ್ನುವಂಥದ್ದಿದೆ, ಇದು ಕೂಡ ಅಮೈನೋ ಆಮ್ಲಗಳೇ. ನೆಕ್ಸ್ಟ್, ಯುಗ್ಮ ಪ್ರೋಟೀನ್ಗಳು. ಇದರಲ್ಲಿ ಅಮೈನೋ ಆಮ್ಲಗಳಲ್ಲದ ಅಮೈನೋ ಆಮ್ಲಗಳು ಯಾವುದು ಅಂತ ಕೂಡ ಕೆಲವು ಸತಿ ಪ್ರಶ್ನೆಗಳು ನಿಮಗೆ ಕೇಳ್ತಾರೆ. ಆಗ ನೀವು ಲಿಪೋಪ್ರೋಟೀನ್, ಫಾಸ್ಫೋಪ್ರೋಟೀನ್, ಕ್ರೋಮೋಪ್ರೋಟೀನ್ ಅಂತೆಲ್ಲ ಅಲ್ಲಿ ಶಬ್ದ ಕಂಡ್ರೆ ನೀವು ಅದನ್ನು ಬರೀಬೇಕು. ಅಂದ್ರೆ ಅದು ಪ್ರೋಟೀನ್ ಅಲ್ವೇ? ಹೌದು, ಪ್ರೋಟೀನೇ. ಆದ್ರೆ ಪ್ರೋಟೀನಿನ ಒಟ್ಟಿಗೆ ಬೇರೆ ಯಾವ್ದಾದ್ರು ಒಂದು ಅಣು ಅಥವಾ ಒಂದು ಅಯಾನ್ ಅದಕ್ಕೆ ಸೇರಿಕೊಂಡಿರ್ತದೆ. ಅರ್ಥ ಆಯ್ತಲ್ಲ? ಫಾಸ್ಫೋ ಅಂದ್ರೆ ಅಲ್ಲಿ ಏನು? ಫಾಸ್ಫರಸ್ ಸೇರಿದೆ ಅಂತ ಆಯ್ತು. ಲಿಪೋ ಅಂದ್ರೆ ಏನು? ಒಂದು ಕೊಬ್ಬಿನ ಅಣು ಸೇರಿದೆ ಅಂತ ಆಯ್ತು. ಅರ್ಥ ಆಯ್ತಲ್ಲ? ಅಂದ್ರೆ ಯುಗ್ಮ ಪ್ರೋಟೀನ್ಗಳಲ್ಲಿ ಪ್ರೋಟೀನ್ಗಳ ಜೊತೆಗೆ ಇನ್ನೊಂದು ಬೇರೆ ಪ್ರೋಟೀನ್ ಅಲ್ಲದೆ ಇರುವಂತಹ ಇನ್ನೊಂದು ಯಾವುದೋ ಅಂಶ ಸೇರಿರ್ತದೆ. ಹಾಗಾಗಿ ನಾವು ಅದನ್ನು ಯುಗ್ಮ ಪ್ರೋಟೀನ್ ಅಥವಾ ಕಾಂಪ್ಲೆಕ್ಸ್ ಪ್ರೋಟೀನ್ ಅಂತ ಕರಿತೇವೆ. ಸರಳ ಪ್ರೋಟೀನ್ ಮತ್ತು ಯುಗ್ಮ ಪ್ರೋಟೀನ್ಗಳಿಗಿರುವ ವ್ಯತ್ಯಾಸ ಏನು ಅಂತ ಕೇಳಿದ್ರೆ, ಸರಳ ಪ್ರೋಟೀನ್ಗಳಲ್ಲಿ ಬರೀ ಅಮೈನೋ ಆಮ್ಲಗಳು ಮಾತ್ರ ಇರ್ತದೆ. ಯುಗ್ಮ ಪ್ರೋಟೀನ್ ನಲ್ಲಿ ಅಮೈನೋ ಆಮ್ಲಗಳ ಜೊತೆಗೆ ಇನ್ನೊಂದು ಬೇರೆ ಯಾವುದು ಫಾಸ್ಫರಸ್ ಇರ್ಬೋದು, ರಂಜಕ ಇರ್ಬೋದು, ಗಂಧಕ ಇರ್ಬೋದು, ಇವುಗಳು ಯಾವ್ದಾದ್ರು ಸೇರಿಕೊಂಡಿರ್ಬೋದು ಅಂತ ಅರ್ಥ. ಓಕೆ, ಹಾಗಾದ್ರೆ ಪ್ರತಿ ಅಮೈನೋ ಆಮ್ಲದಲ್ಲಿ ಏನೇನಿರ್ತದೆ? ಒಂದು NH2 ಗುಂಪು ಇರ್ತದೆ. NH2 ಅಂದ್ರೆ ಇಲ್ಲಿ N ಸಾರಜನಕ, ಆಗ್ಲೇ ಹೇಳಿದೆ ನಾನು.
ಪ್ರೋಟೀನ್ ನಲ್ಲಿ ಸಾರಜನಕ ಇದೆ ಅಂತ. ಒಂದು NH2 ಗುಂಪು ಇರಬೇಕು, ಇನ್ನೊಂದು COOH ಗುಂಪು. COOH ಗುಂಪು ಯಾವುದು? ಕಾರ್ಬಾಕ್ಸಿಲ್ ಗುಂಪು ಇರಬೇಕು. ಪ್ರೋಟೀನಿನಲ್ಲಿ ಇರುವಂತಹ ಎರಡು ಗುಂಪುಗಳು ಯಾವುದು, ಅಣುಗಳ ಗುಂಪು ಯಾವುದು ಅಂತ ಪ್ರಶ್ನೆ ಬಂದ್ರೆ ನಿಮಗೆ NH2 ಗುಂಪು ಮತ್ತು COOH ಗುಂಪು. ಅದರ ಒಟ್ಟಿಗೆ ಇನ್ನೊಂದೇನಾದ್ರೂ ಬೇರೆ ಗುಂಪು ಸೇರಿದ್ರೆ ಅದನ್ನು ನಾವು ಏನಂತ ಕರೆಯುವುದು? ಯುಗ್ಮ ಪ್ರೋಟೀನ್. ಅರ್ಥ ಆಯ್ತಲ್ಲ? ಓಕೆ. ಇನ್ನು ಈ ಇದರಲ್ಲಿ ಅಮೈನೋ ಆಮ್ಲಗಳು ಒಟ್ಟು ಎಷ್ಟಿದೆ? ಸುಮಾರು 500ರಷ್ಟಿದೆ. ನಿಮಗೆ ಕ್ವಿಜ್ ಅಲ್ಲೆಲ್ಲ ಕೇಳುವಾಗ ನೀವು 20, 21 ಅಂತೆಲ್ಲ ಉತ್ತರ ಕೊಟ್ಟಿರ್ಬೋದು. ಆದ್ರೆ ಒಟ್ಟು ಸುಮಾರು 500ರಷ್ಟಿದೆ. ಆದ್ರೆ ಜೀವಿಗಳ ದೇಹದಲ್ಲಿಯೇ ಕಂಡು ಬರುವಂತದ್ದು ಅದನ್ನು ನಾವು ಒಟ್ಟೆಷ್ಟು ಕಂಡು ಹುಡುಕಿದ್ದೇವೆ? ಅದು 20. ಇದರಲ್ಲಿ ಅವಶ್ಯವಾದಂತಹ ಅಮೈನೋ ಆಮ್ಲ, ನಾನು ಹೇಳುದು ಅವಶ್ಯವಾದಂತಹ ಅಮೈನೋ ಆಮ್ಲ ಒಂದು 20 ಇದೆ. ಇಲ್ಲಿ ಅವಶ್ಯಕವಾದಂತಹ ಅಮೈನೋ ಆಮ್ಲ ಯಾಕೆ ಇದನ್ನು ಅವಶ್ಯಕ ಅಂತ ಹೇಳುದು? ಇದು ನಮ್ಮ ದೇಹದಲ್ಲಿ ಉತ್ಪತ್ತಿ ಆಗುದಿಲ್ಲ. ನಮ್ಮ ದೇಹ ಅವಶ್ಯಕ ಇರುವಂತದ್ದು ಅಂದ್ರೆ ನಮ್ಮ ದೇಹದಲ್ಲಿ ಉತ್ಪತ್ತಿ ಆಗುದಿಲ್ಲ, ನಾವು ಹೊರಗೆ ಯಾವ್ದಾದ್ರು ಆಹಾರದಿಂದಲೇ ತಕೊಳ್ಬೇಕಷ್ಟೆ. ಅತ್ಯವಶ್ಯ ಅಮೈನೋ ಆಮ್ಲಗಳು 20 ಇದೆ. ಅದರಲ್ಲಿ ನಮ್ಮ ದೇಹಕ್ಕೆ ಬೇಕಾದದ್ದು, ಅವಶ್ಯಕವಾದದ್ದು, ನಮ್ಮ ದೇಹದಲ್ಲಿ ಉತ್ಪಾದನೆ ಆಗದೇ ಇರುವಂತದ್ದನ್ನು ನಾವು ಅತ್ಯವಶ್ಯವಾದ ಅಮೈನೋ ಆಮ್ಲ ಅಂತ ಕರಿತೇವೆ. ಉದಾಹರಣೆಗೆ ಲೈಸಿನ್, ವ್ಯಾಲಿನ್ ಅಮೈನೋ ಆಮ್ಲಗಳು ನಮ್ಮ ದೇಹದಲ್ಲಿ ಉತ್ಪತ್ತಿ ಆಗುದಿಲ್ಲ, ಆದ್ರೆ ಅತಿ ಅವಶ್ಯವಾಗಿ ಅದು ಬೇಕು. ಇನ್ನು ಇದೆ, ಇವುಗಳು ನಮ್ಮ ದೇಹದಲ್ಲಿ ಉತ್ಪತ್ತಿ ಆಗುತ್ತವೆ, ನಮಗದು ಬೇಕು ಅಂತ ಇಲ್ಲ, ಶರೀರ ತಯಾರು ಮಾಡಿಕೊಳ್ತದೆ. ನಿಮಗೆ ಬಂದಿದೆ ಕೋಶಗಳ ಘಟಕಗಳಲ್ಲಿ ರೈಬೋಸೋಮುಗಳು ಪ್ರೋಟೀನ್ಗಳನ್ನು ಉತ್ಪತ್ತಿ ಮಾಡ್ತವೆ ಅಂತ ಬಂದಿದೆ, ಹೌದಾ? ಅಂದ್ರೆ ಅದು ಬೇರೆ ಬೇರೆ ಅಂತದ್ದು ಇದೆ, ಅವುಗಳು ಉತ್ಪತ್ತಿ ಮಾಡ್ತವೆ ನಮ್ಮ ದೇಹದಲ್ಲಿ. ಯಾವುದು? ಗ್ಲೈಸಿನ್, ಸಿಸ್ಟೈನ್, ಇದು ನಮ್ಮ ದೇಹಕ್ಕೆ ಬೇಕಾದದ್ದು, ಆದ್ರೆ ದೇಹವೇ ಉತ್ಪತ್ತಿ ಮಾಡ್ತದೆ. ಹಾಗಾಗಿ ನೀವು ಹೊರಗಿನಿಂದ ಅದನ್ನು ತೆಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಹಾಗಾಗಿ ಇದನ್ನು ಅವಶ್ಯಕವಲ್ಲದ ಅಮೈನೋ ಆಮ್ಲ ಅಂತ ಹೇಳುದು. ಇದು ನಮಗೆ ಬೇಡ ಅಂತ ಅಲ್ಲ, ನಮಗೆ ಬೇಕು, ಆದ್ರೆ ನಮ್ಮ ದೇಹದಲ್ಲಿಯೇ ಅದು ಉತ್ಪತ್ತಿ ಆಗ್ತದೆ. ಅದು ಉತ್ಪತ್ತಿ ಆಗದೇ ಇದ್ದ ಸಂದರ್ಭದಲ್ಲಿ ಅನೇಕ ಸಮಸ್ಯೆಗಳು ಬರ್ತವೆ. ನೆಕ್ಸ್ಟ್, ಒಂದು ಗ್ರಾಮಿನಷ್ಟು ಕಾರ್ಬೋಹೈಡ್ರೇಟ್ ದಹಿಸಿದಾಗ 4 ಕ್ಯಾಲೋರಿಯಷ್ಟು ಏನಾಗಿದೆ? ಶಕ್ತಿ ಬಿಡುಗಡೆ ಆಗಿದೆ ಅಂತ ಹೇಳಿದ್ದೇವೆ. ಹಾಗೆ 1 ಗ್ರಾಂ ಪ್ರೋಟೀನು ಅಂದ್ರೆ ಅಮೈನೋ ಆಮ್ಲ ರೂಪದಲ್ಲಿ ಇರ್ಬೋದು, ಅದು 1 ಗ್ರಾಮಿನಷ್ಟು ನಮ್ಮ ದೇಹದಲ್ಲಿ ಸಂಪೂರ್ಣ ದಹನ ಆದಾಗ ನಮಗೆ 4 ಕ್ಯಾಲೋರಿಯಷ್ಟು ಶಕ್ತಿ ಸಿಗ್ತದೆ. ಓಕೆ. ನೆಕ್ಸ್ಟ್ ನಾವು ಲಿಪಿಡ್ಸ್ ಅನ್ನು ನೋಡುವ. ಲಿಪಿಡ್ಸ್ ಅಥವಾ ಕೊಬ್ಬು ಅಂದ್ರೆ ಏನು? ಕೊಬ್ಬಿನಲ್ಲಿ ಯಾವ ಅಂಶಗಳಿದೆ, ಯಾವ ಆಹಾರದಲ್ಲಿ ಇದೆ ನೋಡುವ. ಎಣ್ಣೆ, ಬೆಣ್ಣೆ, ಎಣ್ಣೆಕಾಳು, ಇಲ್ಲಿ ತೆಂಗಿನಕಾಯಿ ಎಲ್ಲ ನಾನು ಕೊಟ್ಟಿದ್ದೇನೆ. ಈ ಬೀಜಗಳಲ್ಲಿ, ಅನೇಕ ಬೀಜಗಳಲ್ಲಿ, ಅದೇ ರೀತಿ ಸಾಮಾನ್ಯವಾಗಿ ಎಲ್ಲ ಸಸ್ಯ ಪ್ರಾಡಕ್ಟ್ಗಳಲ್ಲಿಯೂ ಸ್ವಲ್ಪ ಮಟ್ಟಿಗೆ ಇರ್ತದೆ. ಆದ್ರೆ ನಾವು ಕೆಲವುದರಿಂದ ಮಾತ್ರ ನಾವೇನ್ ಮಾಡ್ತೇವೆ? ಎಣ್ಣೆಯನ್ನು ತೆಗಿತೇವೆ. ಹೆಚ್ಚು ಪ್ರಮಾಣದಲ್ಲಿ ಇರುವುದು ಯಾವ್ದು? ಸೂರ್ಯಕಾಂತಿ ಇರ್ಬೋದು, ಸಾಸಿವೆ ಇರ್ಬೋದು, ಅಗಸೆ ಬೀಜ ಅಥವಾ ಶೇಂಗಾ, ಇವುಗಳಲ್ಲೆಲ್ಲ ಹೆಚ್ಚು ಪ್ರಮಾಣದಲ್ಲಿ ಇರ್ತದಲ್ಲ, ಅದರಿಂದ ಮಾತ್ರ ನಾವು, ಅಂದ್ರೆ ಲಾಭ ಯಾವುದು ನಮಗೆ ಬಹಳ ಸುಲಭವಾಗಿ ಕಡಿಮೆ ಖರ್ಚಿನಲ್ಲಿ ನಮಗೆ ಸಿಗ್ತದೆ, ಅದರದ್ದು ಮಾತ್ರ ನಾವು ಲಿಪಿಡ್ಸ್ ತೆಗಿತೇವೆ, ಅಂದ್ರೆ ಎಣ್ಣೆ ಅಂಶವನ್ನು ತೆಗಿತೇವೆ ಅಷ್ಟೇ. ಕೊಬ್ಬು, ಎಣ್ಣೆ, ಬೆಣ್ಣೆ ಇವುಗಳೆಲ್ಲವೂ ಕೂಡ. ಇನ್ನು ಪ್ರಾಣಿಗಳ ಮಾಂಸದಲ್ಲಿ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಕೊಬ್ಬಿನಂಶ ಇದೆ. ನೀವು ಮತ್ತೆ ಪುನಃ ಅದಕ್ಕೆ ಕೊಬ್ಬು ಸೇವಿಸುವಂತ ಅವಶ್ಯಕತೆ ಇಲ್ಲ, ನೀವು ನಾನ್ ವೆಜ್ಜಿನವರು. ಅಷ್ಟು ಪ್ರಮಾಣದಲ್ಲಿ ಅದರಲ್ಲಿ ಕೊಬ್ಬಿನ ಅಂಶ ಇರ್ತದೆ. ಇನ್ನು ಇದರಲ್ಲಿ ಯಾವುದೆಲ್ಲ ಇರುವುದು? ಮೂಲಧಾತುಗಳು, ಕಾರ್ಬನ್, ಆಕ್ಸಿಜನ್, ಹೈಡ್ರೋಜನ್ಗಳಿಂದ ಮಾಡಲ್ಪಟ್ಟಂತಹ ಸಂಯುಕ್ತ ಕೊಬ್ಬು. ಕಾರ್ಬನ್, ಆಕ್ಸಿಜನ್, ಹೈಡ್ರೋಜನ್ಗಳೇ ಇದು. ಅಂದ್ರೆ ಸಾವಯವ ಸಂಯುಕ್ತ ಇದು. ಲಿಪಿಡ್ಗಳು ಸಾವಯವ ಸಂಯುಕ್ತಗಳು. ಪ್ರತಿದಿನ ನಮ್ಮ ದೇಹದಲ್ಲಿ 75 ಗ್ರಾಮಿನಷ್ಟು ಕೊಬ್ಬು ಬೇಕು. ಹಾಗಾಗಿ ಕೊಬ್ಬು ಬೇಡ ಅಂತ ಅಲ್ಲ, ಒಟ್ಟು ಪ್ರಮಾಣ ನಮ್ಗೆ ಆಹಾರದಲ್ಲಿ ಎಷ್ಟು ಸಿಗ್ತದೆ ಅದು ನಮಗೆ ಬೇಕು. ಅದು ಮುಂದೆ ನಿಮಗೆ ನಾನು ಪುನಃ ಇನ್ನೊಂದ್ಸತಿ ಡಿಟೇಲ್ ಆಗಿ ಯಾವ ಆಹಾರಾಂಶ ಎಷ್ಟೆಷ್ಟು ಗ್ರಾಮ್ಗಳು ನಮಗೆ ಬೇಕಾಗ್ತದೆ ಅಂತ ಕೊಡ್ತೇನೆ ನೆಕ್ಸ್ಟ್ ವಿಡಿಯೋದಲ್ಲಿ. ಪ್ರತಿದಿನ 75 ಗ್ರಾಮಿನಷ್ಟು ಕೊಬ್ಬಿನ ಅಂಶ, ಅದು ಯಾವುದೇ ರೂಪದಲ್ಲಿ ಇರ್ಬೋದು. ನೀವು ಒಂದಿಷ್ಟು ಶೇಂಗಾ ತಿಂದಿರ್ಬೋದು, ತೆಂಗಿನಕಾಯಿ ಹಾಕಿದ ಸಾಂಬಾರು ಸರಿ ಊಟ ಮಾಡಿರ್ತೀರಿ, ಇನ್ನು ಇದು ಒಗ್ಗರಣೆಗೆ ತೆಂಗಿನೆಣ್ಣೆ ಹಾಕ್ತೀರಿ, ದೋಸೆಗೆ ಒಂದು ಚಮಚ ತುಪ್ಪ ಹಾಕಿದ್ದೀರಿ, ಅಲ್ಲಿಗೆ ಆಗ್ತದೆ 75 ಗ್ರಾಮ್. ಹಾಗಾಗಿ 75 ಗ್ರಾಮ್ ತಿನ್ಲಿಕ್ಕೆ ಹೇಳಿದ್ದಾರೆ ಅಂತ ಹೇಳಿ ತೂಕ ಮಾಡಿ ತಿನ್ನುವ ಅವಶ್ಯಕತೆ ಇಲ್ಲ. ಆದ್ರೆ ಅಷ್ಟು ಬಂದಿದ ಇಲ್ವಾ ಅದನ್ನು ಸ್ವಲ್ಪ ನಮ್ಮ ಗಮನದಲ್ಲಿ ಇಟ್ಟುಕೊಳ್ಬೇಕು. ಇನ್ನು 1 ಗ್ರಾಮಿನಷ್ಟು ಲಿಪಿಡ್ ಇದು ದಹಿಸಿದಾಗ ಎಷ್ಟು ಶಕ್ತಿ ಬಿಡುಗಡೆ ಆಗ್ತದೆ? 9 ಕ್ಯಾಲೋರಿ ಅಷ್ಟು ಶಕ್ತಿ ಬಿಡುಗಡೆ ಆಗ್ತದೆ. ಹಾಗಾಗಿ ಇದು ಕಡಿಮೆ ಪ್ರಮಾಣದಲ್ಲಿ ನಮಗೆ ಸಾಕಾಗ್ಬೇಕು. ಜೊತೆಗೆ ಇದು ಕರಗುದು ಬಹಳ ನಿಧಾನ. ಯಾವುದು? ಲಿಪಿಡ್ಗಳು ಕರಗುದು ತುಂಬಾ ನಿಧಾನ. ಇದು ನಾವು ಜೀರ್ಣಕ್ರಿಯೆ ಪಾಠಕ್ಕೆ ಹೋಗುವಾಗ ನೋಡುವ. ಹಾಗಾಗಿ ಏನು, ನೀವು ಹೆಚ್ಚು ಲಿಪಿಡ್ ಸೇವಿಸಬಾರದು. 75 ಗ್ರಾಮ್ ಸಾಕು ನಿಮಗೆ. ಅದಕ್ಕಿಂತ ಜಾಸ್ತಿ ನಾವು ಎಣ್ಣೆ ತಿಂಡಿಗಳು ತಿಂದ ಕೂಡ ಅದರಲ್ಲಿ ಬಹಳಷ್ಟು ಪ್ರಮಾಣದಲ್ಲಿ ಎಣ್ಣೆ ನಮ್ಮ ದೇಹಕ್ಕೆ ಬರ್ತದೆ.
ಓಕೆ, ಇದರಲ್ಲಿ ನಾವು ಎರಡು ಗುಂಪು ಮಾಡ್ತೇವೆ. ಒಂದು ಪರ್ಯಾಪ್ತ ಕೊಬ್ಬಿನ ಆಮ್ಲ, ಇನ್ನೊಂದು ಅಪರ್ಯಾಪ್ತ ಕೊಬ್ಬಿನ ಆಮ್ಲ. ಏನಿದು ಪರ್ಯಾಪ್ತ ಕೊಬ್ಬಿನ ಆಮ್ಲ ಅಂದ್ರೆ ಇದು ಕೊಠಡಿಯ ಉಷ್ಣತೆಯಲ್ಲಿ ಘನ ಸ್ಥಿತಿಯಲ್ಲಿ ಇರ್ತವೆ ಅಥವಾ ಅರೆ ಘನ ಸ್ಥಿತಿಯಲ್ಲಿ ಇರ್ತದೆ. ಪ್ರಾಣಿಗಳ ಕೊಬ್ಬು, ಇದು ಬೆಣ್ಣೆ, ತುಪ್ಪ, ಇವುಗಳೆಲ್ಲ ನಾವು ಏನಂತ ಕರಿತೇವೆ, ಪರ್ಯಾಪ್ತ ಕೊಬ್ಬಿನ ಆಮ್ಲ ಅಂತ ಕರಿತೇವೆ. ಇದು ದ್ರವ ರೂಪದಲ್ಲಿದ್ದ ಹಾಗೆ ನೀರಿನ ಹಾಗೆ ಇರುವುದಿಲ್ಲ. ಇನ್ನೊಂದು ಅಪರ್ಯಾಪ್ತ ಕೊಬ್ಬಿನ ಆಮ್ಲ ಅಂದ್ರೆ ಇದು ಕೊಠಡಿಯ ಉಷ್ಣತೆಯಲ್ಲಿ ಸರಿ ದ್ರವ ರೂಪದಲ್ಲಿ ನೀರಿನ ಹಾಗೆ ಇರ್ತದೆ. ಯಾವುದೆಲ್ಲ ಎಣ್ಣೆಗಳು ನಿಮಗೆ ಗೊತ್ತಿದೆ, ತೆಂಗಿನ ಎಣ್ಣೆ, ಕಡಲೆ ಎಣ್ಣೆ ಎಲ್ಲ. ಈಗ ಇಲ್ಲಿ ಈ ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಕೊಬ್ಬಿನ ಆಮ್ಲ, ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಮತ್ತು ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸಿನ ಮಧ್ಯದಲ್ಲಿ ತುಂಬಾ ಗೊಂದಲಗಳಿದೆ. ಯಾವುದು ದೇಹಕ್ಕೆ ಒಳ್ಳೆಯದು, ಯಾವುದು ದೇಹಕ್ಕೆ ಹಾಳು ಅಂತ. ಮೆಡಿಕಲ್ ಟರ್ಮ್ಗಳ ಪ್ರಕಾರ ಏನ್ ಹೇಳ್ತಾರೆ, ಅದು ಅಮೆರಿಕನ್ ಮೆಡಿಕಲ್ ಸೊಸೈಟಿಗಳಲ್ಲಿ ಏನ್ ಹೇಳ್ತದೆ, ಪರ್ಯಾಪ್ತ ಕೊಬ್ಬಿನ ಆಮ್ಲ ಈ ತೆಂಗಿನ ಎಣ್ಣೆಯನ್ನು ಅವರು ಅದಕ್ಕೆ ಸೇರಿಸಿರ್ತಾರೆ. ಯಾಕಂದ್ರೆ ಅಲ್ಲಿ ಹೆಚ್ಚು ಸಮಯ ಚಳಿಗಾಲ ಇರ್ತದಲ್ಲ, ಅದು ಗಟ್ಟಿ ಇರ್ತದೆ ಅವರಿಗೆ. ಆದ್ರೆ ನಮ್ಮ ಇಂಡಿಯಾದ ಪ್ರಕಾರ ನಮಗದು ಅತಿ ಉತ್ಕೃಷ್ಟವಾದಂತಹ ಆಹಾರ. ಅದಕ್ಕೆ ನಾನು ಹೇಳಿದ್ದು ಅನೇಕ ಗೊಂದಲಗಳಿದೆ ಅಂತ ಹೇಳಿದ್ದು. ನಾವು ತೆಂಗಿನ ಎಣ್ಣೆಯಲ್ಲೇ ಹುಟ್ಟಿದವರು, ತೆಂಗಿನ ಎಣ್ಣೆಯಲ್ಲೇ ಬೆಳೆದವರು, ತೆಂಗಿನ ಎಣ್ಣೆಯಲ್ಲೇ ಸಾಯುವವರು. ಹಾಗಾಗಿ ನಮ್ಮ ದೇಹಕ್ಕೆ ಅದು ಅತ್ಯಂತ ಅವಶ್ಯಕ ಅಂತ ನಾವು ಕಂಡುಕೊಂಡದ್ದು. ಯಾವುದು, ಬೇರೆ ಯಾವ ಎಣ್ಣೆಯೂ ನಮಗೆ ಸರಿ ಹೊಂದುವುದಿಲ್ಲ. ನಾವಿಲ್ಲಿ ಸೌತ್ ಕೆನಡಾದಲ್ಲಿ, ಕೇರಳದಲ್ಲಿ ಇದ್ದವರು, ನಾವಿಷ್ಟು ವರ್ಷ ಆರೋಗ್ಯವಾಗಿ ಬದುಕಲಿಲ್ವಾ? ಖಂಡಿತವಾಗಿ ಬದುಕಿದ್ದೇವೆ. ಹಾಗಾಗಿ ಇಲ್ಲಿ ಬಹಳ ಗೊಂದಲಗಳಿದೆ, ಯಾವುದು ಒಳ್ಳೇದು, ಯಾವುದು ಕೆಟ್ಟದ್ದು, ಬೆಳೆದಕ್ಕೆ ಯಾವುದಕ್ಕೆ. ಕೊಬ್ಬಿನ ಅಂಶಗಳ ಕೊಬ್ಬು ಅಥವಾ ಎಣ್ಣೆಯ ಇದಕ್ಕೆ ಬಂದಾಗ ಸ್ವಲ್ಪ ಕನ್ಫ್ಯೂಷನ್ಸ್ ಎಲ್ಲ ಇದೆ. ತೆಂಗಿನ ಎಣ್ಣೆ ಎಲ್ಲ ದೇಹಕ್ಕೆ ಒಳ್ಳೇದೆ, ಅದರ ರಿಫೈನ್ಡ್ ಆಯಿಲ್ ಅಂತ ಹೇಳ್ತೇವಲ್ಲ, ಅದು ಒಳ್ಳೇದಲ್ಲ ಅಂತ ಹೇಳುವಂಥದ್ದು. ಆಯ್ತಾ? ಅಂದ್ರೆ ತೆಂಗಿನ ಎಣ್ಣೆ ನೀವು ಸೀದಾ ತೆಗೆದಂತಹ ಎಣ್ಣೆ ಇರ್ತದಲ್ಲ, ಅದು ಅಂದ್ರೆ ನೇರವಾಗಿ ಅದನ್ನು ಡ್ರೈ ಮಾಡಿ ಹಿಂಡಿ ಎಣ್ಣೆ ತೆಗೆಯುವುದು, ಅದು ತುಂಬಾ ಒಳ್ಳೇದು. ಅದನ್ನು ಮತ್ತೆ ರಿಫೈನ್ ಮಾಡಿಕೊಂಡು ಹೋದ್ರೆ ಅದು ಆ ಸಂದರ್ಭದಲ್ಲಿ ಅದು ಅಷ್ಟು ಆರೋಗ್ಯಕ್ಕೆ ಇದರಷ್ಟು ಒಳ್ಳೇದಲ್ಲ. ಆದ್ರೆ ಇಲ್ಲಿ ಪ್ರಾಣಿ ಕೊಬ್ಬು, ಎಣ್ಣೆ, ಬೆಣ್ಣೆ, ತುಪ್ಪ, ಇದು ಕೂಡ ಒಂದು ನಿರ್ದಿಷ್ಟ ಪ್ರಮಾಣದಲ್ಲಿ ಬೇಕೇ ಬೇಕು. ಯಾಕೆ ಬೇಕು? ನಮ್ಮ ಸೆಲ್ ಸ್ಟ್ರಕ್ಚರ್ ಆಗ್ಲಿಕ್ಕೆ, ಅಂದ್ರೆ ಕೋಶದ ಎಲ್ಲ ಘಟಕಗಳಾಗ್ಲಿಕ್ಕೆ, ನಮ್ಮ ಕೋಶ ಪೊರೆ ಆಗ್ಲಿಕ್ಕೆ ಸಹಿತ ಈ ಸ್ಯಾಚುರೇಟೆಡ್ ಕೊಬ್ಬು ಬೇಕೇ ಬೇಕು. ಹಾಗಾಗಿ ನಾವು ಕೊಬ್ಬಿನ ಆಮ್ಲಗಳು, ಯಾವುದು ಪರ್ಯಾಪ್ತ ಕೊಬ್ಬಿನ ಆಮ್ಲ ಬೇಡ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಒಂದು ನಿರ್ದಿಷ್ಟ ಪ್ರಮಾಣದಲ್ಲಿ ನಮಗದು ಬೇಕೇ ಬೇಕು. ಇದರ ಬಗ್ಗೆ ನಾವು ಮತ್ತಷ್ಟು ಬೇರೆ ಮುಂದೆ ಅದೇ ಈ ಆಹಾರ ಘಟಕಗಳಿಂದ ಹೆಚ್ಚಾದ್ರೆ ಏನಾಗ್ತದೆ ನಮ್ಮ ದೇಹಕ್ಕೆ, ನಾವು ಹೆಚ್ಚು ಸೇವಿಸಿದ್ರೆ ಏನಾಗ್ತದೆ, ಕಡಿಮೆ ಸೇವಿಸಿದ್ರೆ ಏನಾಗ್ತದೆ, ಏನು ಕೊರತೆ ರೋಗಗಳು ಬರ್ತದೆ, ಕೊರತೆ ರೋಗ ಅಂದ್ರೆ ಏನು, ಇವುಗಳ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ವಿವರಣೆಯನ್ನು ಕೊಡ್ತೇನೆ. ಓಕೆ, ಇವತ್ತಿಗೆ ಇಷ್ಟು ಸಾಕು. ಏನಾದ್ರೂ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ, ನಾನು ರಿಪ್ಲೈ ಮಾಡ್ತೇನೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ. ಆಗ ನನ್ನ ಎಲ್ಲ ವಿಡಿಯೋಸ್ ನಿಮಗೆ ಬರ್ತದೆ. ಧನ್ಯವಾದಗಳು.